प्रत्यक्षावगं धर्म्यं सुखं कर्तव्यम् पुरुषा धर्मस्यास्य परन्तप अप्राप्यमां निवर्तन्ते नित्यसंसारात्मनि मया तदमिदं सर्वं जगदव्यक्तमूर्तिः मत्स्थानि सर्वभूतानि न चाहन्ते स्थितः रजमस्थानि भूतानि पश्य मे योगमेश्वरम् भूतब्रह्म च भूतस्थो आत्मा भूतकारणः यथा आकाशस्थितो नित्यं वायुः सर्वत्र तिष्ठति तथा सर्वाणि भूतानि मत्स्थानि त्रिपदाय सर्वभूतानि कौन्तेय प्रकृतिं यान्ति मामिकां कल्पक्षये पुनस्तानि पुनः पुनः ऊर्ध्वगामि प्रजमान्तानि कर्माणि निबध्नन्ति धनञ्जय उदासीनं सस्तमन्तेषु कर्मसु मया हेतुमानेन कौन्तेय जगद्विपरिवर्तते अवजानन्ति मां मूढाः मानुषीमानुमाश्रितम् परं भावमजानन्तो भूतपरेश्वरम् मोहाच्छामोहकर्माणो मोहज्ञानाविवेकतः राक्षसीं सुरीं चैव प्रकृतिमोहिनीं स्थिताः महात्मास्तु मां वाच दैवीं प्रकृतिमाश्रिताः भजन्त्यन्मनसो ज्ञात्वा भूतादिमव्ययम् अकलं कीर्तयन्तो मां यतन्तश्च विप्रव्रताः नमस्यन्तश्च मां भक्त्या निष्ठियुक्ता उपासते ज्ञानयज्ञेन चाप्यन्ये यजन्तो मामुपासते एकत्वेन पृथक्त्वेन बहुधा विश्वतो मुखम् अहं स्वधाहमहमौषधम् मन्त्रोऽहमन्येवाज्यमहमव्यरान्वितम् पितामहस्य जगतो माता धाता पितामहः एकं पवित्रमोङ्कारवक्षामृतिरेव च गतिर्भर्ता प्रभुः साक्षी निवासः शरणं सुहृत् प्रलयस्थानं विधानं वीरमव्ययम् तपाम्यहमहं वर्षं निगृह्णामि नित्सृजामि च सरसश्चाहमर्जुन त्रैविद्या मां स्तोमपाभूतपापाः यज्ञैरिष्ट्वा स्वर्गतिं प्रार्थयन्ते ये पुण्यमासाद्य सुरेन्द्रलोकम् अश्नन्ति दिव्यानि एतं भुक्त्वा स्वर्गलोकं विशालं येने पुण्ये मर्त्यलोकं विशन्ति गतागतं कामकामालभन्ते अनन्याश्चिन्तयन्तो मां ये जनाः पर्युपासते तेषामित्याभियुक्तानां योगक्षेमं वहाम्यहम् ಅಲ್ಲಿವರೆಗಾಗಿತ್ತಾ ಆ ಶ್ಲೋಕ ಪೂರ್ತಿ ಆಗಿಲ್ಲ ಹಾ सर्वं परित्यज्य मनोगतं यत् विनादेवं केवलं शुद्धमाद्यम् ये चिन्तयन्ति तमेव धीराः अनन्यास्ते देवमेवाविशन्ति
ಅನನ್ಯಾಃ ಚಿಂತಯಂತಃ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಈ ಶ್ಲೋಕದಲ್ಲಿ ಅರ್ಧ ಭಾಗ ಆಗಿತ್ತಲ್ವಾ? ಇನ್ನೊಮ್ಮೆ ಅದನ್ನು ಅನುವಾದ ಮಾಡಿ ಮುಂದಕ್ಕೆ ಹೋಗೋಣ. ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಇದುವರೆಗೂ ತ್ರೈವಿದ್ಯರು ಮಾಡುವ ಯಾಗಕ್ಕೂ ವೈಷ್ಣವರು ಭಾಗವತರು ಮಾಡುವ ಯಾಗಕ್ಕೂ ವ್ಯತ್ಯಾಸ ಏನು? ಎರಡೂ ಯಜ್ಞದಲ್ಲಿ ಭೋಕ್ತರು ಒಬ್ಬನೇ. ತ್ರೈವಿದ್ಯರು ಮಾಡುವ ಯಾಗದ ಭೋಕ್ತೃಗೂ ಕೂಡ ಭಗವಂತನೇ, ಭಾಗವತರು ಮಾಡುವ ಯಜ್ಞ ಭೋಕ್ತೃಗೂ ಕೂಡ ಅವನೇ ಆಗಿದ್ದಾನೆ. ಹಾಗಾದ್ರೆ ಫಲದಲ್ಲಿ ಯಾಕೆ ವ್ಯತ್ಯಾಸ? ಎರಡೂ ಯಾಗದ ಫಲ ಭೋಕ್ತೃ ಅವನೇ ಅಂತ ಆದ್ಮೇಲೆ ಫಲದಲ್ಲಿ ಯಾಕೆ ವ್ಯತ್ಯಾಸ? ತ್ರೈವಿದ್ಯರಿಗೆ ಒಂದು ಫಲ, ಭಾಗವತರಿಗೆ ಒಂದು ಫಲ ಯಾಕೆ ಅಂತ ಈ ರೀತಿ ಪ್ರಶ್ನೆ ಮಾಡಿಕೊಂಡು ಹೇಳಿದ್ರೆ, ಹಿಂದಿನ 2 ಶ್ಲೋಕಗಳಲ್ಲಿ ತ್ರೈವಿದ್ಯರು ಮಾಡುವ ಕರ್ಮದ ಹಿನ್ನೆಲೆಯನ್ನು ತಿಳಿಸಿಕೊಟ್ರು. ಈ ಮುಂದಿನ 1-2-3 ಶ್ಲೋಕಗಳಲ್ಲಿ ಭಾಗವತರು ಮಾಡುವ ಯಾಗದ ಫಲ ಏನು, ಫಲದಲ್ಲಿ ಯಾಕೆ ವ್ಯತ್ಯಾಸ? ಫಲ ಅನ್ನೋದು ಕಾರ್ಯ, ಹೌದೇ? ಕಾರಣದಲ್ಲಿ ವ್ಯತ್ಯಾಸ ಇದ್ರೆ ಕಾರ್ಯದಲ್ಲಿ ವ್ಯತ್ಯಾಸ ಆಗ್ಲೇಬೇಕು. ಇದು ನಿಶ್ಚಯತ. ಅನೇಕ ಬೀಜಗಳನ್ನು ಬಿತ್ತುತ್ತೇವೆ, ಎಲ್ಲ ಬೀಜಗಳಿಗೂ ಬೀಳೋ ನೀರು ಒಂದೇ, ಆದರೆ ಒಂದೊಂದು ಬೀಜದಿಂದ ಒಂದೊಂದು ರೀತಿಯಾದ ಸಸ್ಯ ಹುಟ್ಟುಕೊಳ್ತಾರೆ. ಯಾಕೆ? ಅದು ಕಾರ್ಯದಲ್ಲಿ ವ್ಯತ್ಯಾಸ ಇದೆ, ಕಾರಣದಲ್ಲಿ ವ್ಯತ್ಯಾಸ ಇದೆ. ಆ ಸಸ್ಯ ಏನು ಬೆಳೆಯುತ್ತಲ್ಲ ಅದು ಕಾರ್ಯ, ಆ ಕಾರ್ಯದಲ್ಲಿ ಕಾರ್ಯಕ್ಕೆ ಕಾರಣವಾದ ಬೀಜದ ಸ್ವರೂಪದಲ್ಲಿ ವ್ಯತ್ಯಾಸ ಇದೆ. ಹೇಗೋ ಅದರಂತೆ ಪ್ರಕೃತದಲ್ಲಿಯೂ ಕೂಡ ಏನಾಗುತ್ತೆ, ತ್ರೈವಿದ್ಯರು ಮಾಡುವ ಕರ್ಮಕ್ಕೂ ಭಾಗವತರು ಮಾಡುವ ಕರ್ಮದ ಫಲಕ್ಕೂ ವ್ಯತ್ಯಾಸ ಯಾಕೆ ಅಂದ್ರೆ ಅವರು ಮಾಡೋ ಕಾರ್ಯದಲ್ಲೇ ವ್ಯತ್ಯಾಸ ಇದೆ. ಫಲಕ್ಕೆ ಕಾರಣವಾದ ಏನು ಯಾಗವನ್ನು ಮಾಡುತ್ತಾ ಇದ್ದಾರೆ ಅದರಲ್ಲಿ ವ್ಯತ್ಯಾಸ ಇದೆ ಅನ್ನೋದನ್ನ ಈ 2 ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯೇ ಜನಾಃ ಅನನ್ಯಾಃ ಮಾಂ ಚಿಂತಯಂತಃ ಪರ್ಯುಪಾಸತೆ, ಯಾರು ಅನ್ಯರನ್ನ ಉಪಾಸನೆ ಮಾಡದೆ ನನ್ನನ್ನೇ ಯಾರು ಉಪಾಸನೆಯನ್ನು ಮಾಡುತ್ತಾರೆಯೋ, ನನ್ನನ್ನೇ ಚಿಂತನೆ ಮಾಡುತ್ತಾ ಯಾರು ಪರ್ಯುಪಾಸತೆ, ಪರಿ ಅಂತ ಉಪಸರ್ಗ ಕೊಟ್ಟಿದ್ದಾನಿಲ್ಲಿ. ಆ ಪರಿ ಉಪಸರ್ಗಕ್ಕೆ ಒಂದು ವಿಶೇಷ ಇದೆ, ವಿಶೇಷ ಅರ್ಥ ಇದೆ. ಕೇವಲ ಉಪಾಸನೆ ಮಾಡೋದಕ್ಕೂ ಪರ್ಯುಪಾಸನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಏನದು ಪರ್ಯುಪಾಸನೆ? ಪರಿ ಉಪಶಬ್ದಕ್ಕೆ ವಿಶೇಷ ಭಕ್ತಿಯುತವಾಗಿ ಅಂತ ಅರ್ಥ. ಯಾರು ಭಕ್ತಿಯಿಂದ ಉಪಾಸನೆ ಮಾಡುತ್ತಾರೋ ತೇಷಾಂ ನಿತ್ಯಾಭಿಯುಕ್ತಾನಾಂ, ಯಾವಾಗಲೂ ಮನಸ್ಸು, ವಾಕ್ ಮತ್ತೆ ಕಾಯ ಇವುಗಳಿಂದ ಪರಮಾತ್ಮನನ್ನ ಯಾರು ಸೇವೆ ಮಾಡುತ್ತಾ ಇರ್ತಾರೋ ಅಂಥವರ, ತೇಷಾಂ ಅಂದ್ರೆ ಹಾಗರ್ಥ ಆಯ್ತಾ, ತೇಷಾಂ ಅಂಥ ನಿತ್ಯಾಭಿಯುಕ್ತಾನ, ಯಾವಾಗಲೂ ನಮ್ಮ ಶರೀರ, ನಮ್ಮ ಇಂದ್ರಿಯಗಳು ಜೊತೆಗೆ ಮನಸ್ಸು, ವಾಕ್ ಕಾಯ ಮನಸ್ಸು ಇವುಗಳ ಮೂಲಕವಾಗಿ ಯಾರು ನನ್ನನ್ನು ನಿರಂತರ ಸೇವೆ ಮಾಡುತ್ತಾ ಇರ್ತಾರೋ ಅಂಥವರ ಯೋಗಕ್ಷೇಮವನ್ನು ನಾನು ನೋಡ್ತೇನೆ, ನಾನ್ ಜವಾಬ್ದಾರಿ ತಗೊಳ್ತೀನಿ ಅಂತ ಕೃಷ್ಣ ಪರಮಾತ್ಮ ಈ ಅಂಶವನ್ನು ತಿಳಿಸಿಕೊಡ್ತಾ ಇದ್ದಾನೆ. ಇಷ್ಟು ಮೂಲದ ಅಭಿಪ್ರಾಯವನ್ನು ನಾವು ತಿಳಿದಿದ್ದೇವೆ. ಅದಕ್ಕೆ ರಾಯರು ಒಂದು ಪ್ಯಾರ ಆಗಿತ್ತಲ್ವಾ, ತ್ರೈವಿದ್ಯಾನಾಂ ಫಲಮುಕ್ತ್ವ ಭಾಗವತಾನಾಂ ಫಲಮಾಹ. ಹಿಂದಿನ 2 ಶ್ಲೋಕಗಳಲ್ಲಿ ತ್ರೈವಿದ್ಯರ ಫಲವನ್ನು ಹೇಳಿ, ತ್ರೈವಿದ್ಯರ ಫಲ ಅಂತ ಹೇಳಿದ್ರೆ ಅವರು ಮಾಡುವ ಯಾಗದ ಫಲ ಆಯ್ತಾ. ಅವರು ಮಾಡುವ ಯಾಗಕ್ಕೆ ಬೇರೆ ಫಲ ಇದೆ, ಭಾಗವತರು ಮಾಡುವ ಯಾಗಕ್ಕೆ ಬೇರೆ ಫಲ ಇದೆ. ಹಾಗೆ ಹಿಂದೆ ತ್ರೈವಿದ್ಯರ ಕರ್ಮಗಳಿಗೆ ಹೇಳಿದ ಫಲವನ್ನ ಹೇಳಿ ಭಾಗವತಾನಾಂ ಫಲಮಾಹ ಅನನ್ಯಾಹ ಇತಿ. ಅನನ್ಯ ಶಬ್ದಕ್ಕೆ ಏನರ್ಥ? ನ ವಿದ್ಯತೆ ಅನ್ಯಃ ಯೇಷಾಂತೆ ಅನನ್ಯಾಹ. ನ ವಿದ್ಯತೆ ಅನ್ಯಃ ಯೇಷಾಂತೆ ಅನನ್ಯಾಹ. ಏನು? ಯಾರಿಗೆ ಅನ್ಯ ಇಲ್ಲವೋ, ಯಾವ ವಿಷಯದಲ್ಲಿ? ಚಿಂತ್ಯತ್ವೇನ ಅನ್ಯಃ ಯೇಷಾಂ ನಾಸ್ತಿ. ಚಿಂತಯಿತುಂ ಯೋಗ್ಯಃ ಚಿಂತ್ಯಃ, ಚಿಂತ್ಯಸ್ಯ ಭಾವಃ ಚಿಂತ್ಯತ್ವಂ ತೇನ ಚಿಂತ್ಯತ್ವೇನ. ಯಾರಿಗೆ ಚಿಂತನೆ ಮಾಡಲಿಕ್ಕೆ ಅನ್ಯನಾದ ವ್ಯಕ್ತಿ ಇಲ್ಲವೋ ಅಂಥವರು ಅನನ್ಯರು ಅಂತಾರೆ ಆಯ್ತಾ. ಅನ್ಯನಿಲ್ಲದವ, ಯಾವ ವಿಷಯದಲ್ಲಿ ಅನ್ಯ ಇಲ್ಲದವ ಅಂತ ಹೇಳಿದ್ರೆ, ಚಿಂತನೆಯ ವಿಷಯದಲ್ಲಿ ಭಗವಂತನನ್ನ ಬಿಟ್ರೆ ಅನ್ಯರಾದವರಿಲ್ಲ. ಯಾರೋ ಅವರನ್ನ ನಾವು ಅನನ್ಯರು ಅಂತ ಕರಿತೇವೆ. ಅನನ್ಯ ಚಿಂತ್ಯತ್ವೇನ ಯೇಷಾಂ ತೇ ಅನನ್ಯಾಹ ಅಂದ್ರೆ ಏನರ್ಥ? ಅನ್ಯದ ಚಿಂತೆಯಂತಹ, ಮತ್ತೊಬ್ಬರನ್ನ ಚಿಂತನೆ ಮಾಡದೇನೆ, ಮಾಂ ಚಿಂತೆಯಂತಹ, ಮತ್ತೊಬ್ಬರನ್ನು ಚಿಂತನೆ ಮಾಡೋದಿಲ್ಲ, ಇವನನ್ನು ಚಿಂತನೆ ಮಾಡೋದಿಲ್ಲ, ಸುಮ್ಮನೆ ತಟಸ್ಥವಾಗಿ ಕೂತ್ಬಿಡೋದು. ಹಾಗಲ್ಲ,
ಅನನ್ಯ ಅನ್ಯದ ಅಚಿಂತೆಯಂತಹ ಮಾಂ ಚಿಂತೆಯಂತಹ ಅದನ್ನು ಹೇಳ್ಕೊಂಡ ಕೃಷ್ಣ. ಬೇರೆಯವರನ್ನು ಚಿಂತನೆ ಮಾಡದೆ ಬನ್ನಿ, ಬನ್ನಿ ಮುಂದೆ ಬನ್ನಿ, ಕೊಡಿ ಕೊಡಿ. ಮಧ್ಯೆ ತಿಷ್ಠತಿ ಮಾಧವ. ಮಾಧವ ಅಲ್ಲ, ಇದು ಮಧು. ಆಯ್ತಾ? ಹಾಗಾಗಿ ಅನನ್ಯಾಹ ಅನ್ಯದ ಅಚಿಂತೆಯಂತಹ ಮಾಂ ಚಿಂತೆಯಂತಹ ಯೇ ಜನಾಃ ಪರ್ಯುಪಾಸತೆ. ಅದಕ್ಕೇನರ್ಥ? ಭಕ್ತ್ಯುದ್ರೇಕೇಣ ಉಪಾಸತೆ. ಹಾಗೆ ಉಪಾಸನೆ ಮಾಡೋದಕ್ಕೂ ಭಕ್ತಿಯಿಂದ ಉಪಾಸನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವೆಲ್ಲ ಹಾಗೆ ಉಪಾಸನೆ ಮಾಡ್ತೇವೆ, ಭಕ್ತಿ ಇಲ್ಲ ನಮ್ಮಲ್ಲಿ. ಆದರೆ ಈ ಉಪಾಸನೆಗೆ ಭಗವಂತ ಒಲಿಯೋದಿಲ್ಲ. ಭಕ್ತಿ ಪುರಸ್ಸರವಾಗಿ ಉಪಾಸನೆಯನ್ನು ಮಾಡಬೇಕು. ಅಂಥವರ ಯೋಗಕ್ಷೇಮ ಹೊರತಾನೆ ಭಗವಂತ. ನಮ್ಗೆ ಯಾಕೆ ದುಃಖ ಅನುಭವಿಸ್ತಾ ಇದ್ದೇವೆ ಅಂದ್ರೆ ಪರ್ಯುಪಾಸನೆ ಇಲ್ಲ ನಮ್ಮಲ್ಲಿ. ಪೂಜೆ ಮಾಡುತ್ತೇವೆ, ಆದರೆ ಪರ್ಯುಪಾಸನೆ ಭಕ್ತಿಯಿಂದ ಕೂಡಿಕೊಂಡು ಪೂಜೆ ನಮ್ಮಲ್ಲಿ ನಡೀತಾ ಇಲ್ಲ. ಹಾಗಾಗಿ ಕಣ್ಣು ಮುಚ್ಚಿದರೆ ಬೇರೆ ಏನೇನೋ ನೆನಪುಗಳು ಬರ್ತಾವೆ ವಿನಃ ಭಗವಂತನ ಮಾಹಾತ್ಮ್ಯ ಜ್ಞಾನ ಮಾತ್ರ ನಿಮ್ಮ ಸ್ಮೃತಿ ಪಟಲದಲ್ಲಿ ಬರೋದಿಲ್ಲ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣನ ಮೇಲೆ ಆಕ್ಷೇಪಣೆ ಮಾಡೋದಲ್ಲ. ಇಷ್ಟೆಲ್ಲ ಪೂಜೆ ಮಾಡ್ತೀನಿ, ಏಕಾದಶಿ ಮಾಡ್ತೀನಿ, ಚಾತುರ್ಮಾಸ್ಯ ಮಾಡ್ತೀನಿ. ಚಾತುರ್ಮಾಸ್ಯ ಮಾಡುವಾಗ್ಲೂ ಮುಗೀತಪ್ಪ, ಇನ್ನೇನ್ ಮುಗೀತು ಅಂತ ಕೌಂಟ್ ಡೌನ್ ಮಾಡ್ಕೊಂಡೇ ಮಾಡ್ತಾ ಇರ್ತೇವೆ ವಿನಃ ಚಾತುರ್ಮಾಸ್ಯ ಹೇಳಿದ್ ಯಾಕೆ? ಏನಾದ್ರು ಒಂದ್ ಸ್ವಲ್ಪ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬರಲಿ ಅಂತ. ಇನ್ನು ಜಾಸ್ತಿ ಆಗುತ್ತೆ ಅಷ್ಟೇ. ಸಾಕ್ ಮುಗೀತು, ಈ ವರ್ಷದ ವ್ರತ ಮುಗೀತು ಅಂತ ಹೇಳಿ ಇನ್ನು ಜಾಸ್ತಿ ಆಗತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಅದಕ್ಕೆ ಪರ್ಯುಪಾಸನೆ ಇಲ್ಲ ನಮ್ಮಲ್ಲಿ. ಆಯ್ತಾ? ಹಾಗಾಗಿ ತೇಷಾಂ ನಿತ್ಯಾಭಿಯುಕ್ತಾನಂ ನಿತ್ಯಂ ಅಭಿಶಬ್ದಕ್ಕೂ ಅರ್ಥ ಬರೆದ್ರು. ಸರ್ವಸ್ಮಿನ್ ದೇಶೇ ಸರ್ವೇಂದ್ರಿಯ ಮನೋಭಿರ್ವ. ಎಲ್ಲ ಅಂದ್ರೆ ಅಭಿಯುಕ್ತರು ಅಂತ ಹೇಳಿದ್ರೆ ಎಲ್ಲ ದೇಶಗಳಲ್ಲಿ, ಜೊತೆಗೆ ಶರೀರ, ಇಂದ್ರಿಯ, ಮನಸ್ಸು ಇವುಗಳಿಂದ ಕೂಡಿಕೊಂಡು ಯಾರು ಭಗವತ್ ಸೇವೆಯನ್ನು ಮಾಡ್ತಾ ಇದ್ದಾರೋ ಅಂಥವರ ನಿತ್ಯಂ ತತ್ ಸ್ಮರಣವತಾಂ. ನಿತ್ಯಂ ಅಭಿಯುಕ್ತಾನಾಂ ಅಂತ ಹೇಳಿದ್ರೆ ನಿರಂತರವಾಗಿ ಭಗವಂತನ ಸ್ಮರಣೆಯಲ್ಲಿ ಯಾರು ಇರ್ತಾರೋ ತೇಷಾಂ ಯೋಗಕ್ಷೇಮಂ ವಹಾಮಿ. ಅಂಥವರ ಯೋಗಕ್ಷೇಮವನ್ನು ನಾನು ಹೊರತೇನೆ ಅಂತಂದ್ರು. ಯೋಗಶ್ಚ ಕ್ಷೇಮಂಚ ಯೋಗಕ್ಷೇಮೇ ಅಂತ ಆಗಬೇಕಾಗಿತ್ತು ವಾಸ್ತವಿಕವಾಗಿ. ಆದರೆ ವ್ಯಾಕರಣ ರೀತಿಯ ಒಂದು ಅಂಶವನ್ನ ರಾಯರಲ್ಲಿ ಸೂಚನೆ ಮಾಡುತ್ತಾರೆ. ಯೋಗಕ್ಷೇಮಂ ಅಂತ ಆಗೋದಿಲ್ಲ, ಇದು ದ್ವಂದ್ವ ಸಮಾಸ. ಇದು ದ್ವಂದ್ವ ಸಮಾಸದಲ್ಲಿ ಹೀಗೂ ಒಂದು ಹೇಳಲಿಕ್ಕೆ ಅವಕಾಶ ಇದೆ. ದ್ವಂದ್ವೈಕವದ್ಭಾವ ಅಂತ ದ್ವಂದ್ವ ಸಮಾಸವನ್ನು ಮಾಡಿದಾಗ ಅದು ಸಮಸ್ತ ಪದ ಆದಮೇಲೆ ಅದನ್ನು ಕೆಲವೊಂದಕ್ಕೆ ನಪುಂಸಕಲಿಂಗವೂ ಬರುತ್ತೆ, ಅದರ ಜೊತೆಗೆ ಏಕವದ್ಭಾವವನ್ನು ಪಡೆದುಕೊಳ್ಳುತ್ತೆ. ಅಂದ್ರೆ ದ್ವಿವಚನ ಬರೋದಿಲ್ಲ, ಏಕವಚನವೇ ಬಂದು ಹಾಗಾಗಿ ಇಲ್ಲಿ ಯೋಗಕ್ಷೇಮಂ ಅಂತ ರೂಪ ಆಗಿದೆ. ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವು ಅಂತ ಹೇಳ್ತೇವೆ. ಹಾಗೆ ಯೋಗಶ್ಚ ಕ್ಷೇಮಂಚ ಯೋಗಕ್ಷೇಮೇ ಅಂತ ಹೇಳಬೇಕು, ಆದ್ರೆ ಹಾಗೆ ಹೇಳೋದಿಲ್ಲ. ದ್ವಂದ್ವೈಕವದ್ಭಾವ ಅನ್ನೋ ಒಂದು ವ್ಯಾಕರಣದ ನಿಯಮದ ಪ್ರಕಾರ ದ್ವಂದ್ವ ಸಮಾಸ ಆದಾಗ ಅದಕ್ಕೆ ಏಕವದ್ಭಾವ ಬಂದು ಯೋಗಕ್ಷೇಮಂ ಅಂತ ರೂಪ ಆಗಿದೆ. ಅಥವಾ ಷಷ್ಠಿ ತತ್ಪುರುಷವನ್ನಾದರೂ ಮಾಡ್ರಿ, ಯೋಗಕ್ಷೇಮಂ ವಹಾಮಿ ಅಂತ ಹೇಳಿದ. ಯೋಗಸ್ಯ ಕ್ಷೇಮ ಯೋಗಕ್ಷೇಮ ತಂ ಯೋಗಕ್ಷೇಮಂ. ಆಯ್ತಾ? ಯೋಗಶ್ಚ ಕ್ಷೇಮಶ್ಚ, ಕ್ಷೇಮಂಚ ಅಲ್ಲ ಅದು, ಯೋಗಶ್ಚ ಕ್ಷೇಮಶ್ಚ ಯೋಗಕ್ಷೇಮ ತಮ್ ಅಂತ ಅಲ್ಲಿ ಕ್ಷೇಮ ಶಬ್ದ ಪುಲ್ಲಿಂಗದಲ್ಲಿದೆ. ಆಯ್ತಾ? ತಸ್ಯ ಕ್ಷೇಮ ಏನದು? ಯೋಗಸ್ಯ ಕ್ಷೇಮ ಅಂತ. ಹಾಗೂ ಕೂಡ ನಾವು ಸಮಾಸವನ್ನು ಷಷ್ಠಿ ತತ್ಪುರುಷವನ್ನು ಕೂಡ ಮಾಡ್ಲಿಕ್ಕೆ ಬರುತ್ತೆ. ಏನದು? ಯೋಗ ಮತ್ತು ಕ್ಷೇಮ ಅಂತ ಹೇಳಿದರೆ ಯೋಗಸ್ಯ ಕ್ಷೇಮ ತಂ ಯೋಗಕ್ಷೇಮ ಷಷ್ಠಿ ತತ್ಪುರುಷವನ್ನು ಮಾಡಿದರೆ ಆಗ ಯೋಗ ಶಬ್ದಕ್ಕೆ ಏನರ್ಥ? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಜೀವರಿಗೆ ನಮಗೆ ಪ್ರಾಪ್ತಿ ಯೋಗ್ಯರಾಗಿರುತ್ತೇವೆ, ಆದರೆ ನಮಗೆ ಯೋಗ್ಯತೆ ಇದ್ದದ್ದನ್ನೆಲ್ಲ ನಾವು ಪಡ್ಕೊಳ್ಳಿಕ್ ಆಗೋದಿಲ್ಲ. ನಮಗೆ ಇದ್ದದ್ದನ್ನೆಲ್ಲ ಪಡ್ಕೊಳ್ಳುವ ಯೋಗ್ಯತೆ ನಮಗಿಲ್ಲ, ಆದರೆ ತಂದು ಕೊಡುವ ಯೋಗ್ಯತೆ ಭಗವಂತನಿಗಿದೆ. ಆ ಸಾಮರ್ಥ್ಯ ಭಗವಂತನಿಗಿದೆ. ಹಾಗಾಗಿ ಯಾರು ಅನ್ಯ ಚಿಂತ್ಯರು ಇಲ್ಲದಂತೆ ಯಾರು ನನ್ನನ್ನ ಚಿಂತನೆ ಮಾಡ್ತಾ ಇರ್ತಾರೆಯೋ, ತಮ್ಮ ದೇಹ ಎಲ್ಲ ದೇಶಗಳಲ್ಲಿ ತಮ್ಮ ದೇಹ, ಮನಸ್ಸು, ಮಾತು ಇವುಗಳ ಮೂಲಕ ಯಾರು ನನ್ನ ಸೇವೆಯನ್ನು ಮಾಡ್ತಾ ಇರ್ತಾರೆಯೋ ಅಂಥವರ ಯೋಗದ ಜವಾಬ್ದಾರಿ ಅದು ನನ್ನದು ಅಂತ. ಯೋಗ ಶಬ್ದಕ್ಕೆ ಅರ್ಥ ಏನು? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ನಮಗೆ ಅಪ್ರಾಪ್ತವಾಗಿದೆ, ಅದಿನ್ನು ನಮಗೆ ಸಿಗಲಿಲ್ಲ, ಅದರ ಪ್ರಾಪ್ತಿ ಆಯ್ತು. ಆ ಪ್ರಾಪ್ತಿಯನ್ನು ತಂದು ಕೊಡೋದೇ ಭಗವಂತ
ನಾನು ಅದನ್ನು ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ಅಂತಂದ. ಇನ್ನು ಕ್ಷೇಮ ಶಬ್ದಕ್ಕೆ ಏನರ್ಥ? ಪ್ರಾಪ್ತಸ್ಯ ಪರಿರಕ್ಷಣಂ. ಕೈಗೆ ಬಂದಿದೆ, ನಮ್ಮ ಪ್ರಾಪ್ತಿ ಆಯ್ತು, ಕೈಗೆ ಬಂತು. ಕೈಗೆ ಬಂದದ್ದು ಒಳಗೆ ಹೋದರೆ ಆಗ ಭೋಗ. ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಹೇಗೆ? ಅದಕ್ಕೋಸ್ಕರ ನಮ್ಮ ಪ್ರಾಪ್ತಿಯನ್ನು ತಂದು ಕೊಡ್ತಾನೆ, ಪ್ರಾಪ್ತವಾದದ್ದನ್ನು ಉಳಿಯುವಂತೆ ಮಾಡ್ತಾನೆ. ಇದು ಕೃಷ್ಣನ ವಿಶೇಷ. ಇದು ಕೃಷ್ಣ ಭಕ್ತರಿಗೆ ಸಿಗುವ ಫಲ. ಇದು ಭಾಗವತರು ಮಾಡುವ ಕರ್ಮ. ಆ ಕರ್ಮದ ಹಿನ್ನೆಲೆಯಲ್ಲಿ ಭಗವಂತ ತಾನು ಯೋಗ ಮತ್ತು ಕ್ಷೇಮ ಎರಡನ್ನೂ ಕೂಡ ತನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಯೋಗಕ್ಷೇಮವನ್ನು ತಾನು ನೋಡ್ಕೊಳ್ತಾನೆ. ನಿಮ್ ಯೋಗಕ್ಷೇಮ ನಮ್ ಜವಾಬ್ದಾರಿ ಅಂತ ನಾವು ಹೇಳ್ತೇವೆ, ಆ ತಾಕತ್ ನಮಗಿಲ್ಲ. ಹಾ, ಕೊಟ್ಟಿದಾರಲ್ಲ, ಪ್ರಾಪ್ತಸ್ಯ ಪರಿರಕ್ಷಣಂ ಅಥವಾ ತಸ್ಯ ಕ್ಷೇಮ ಅನಂತತ್ವಂ ಅಂತ ಹೇಳಿದ್ರು ಅಲ್ವಾ? ಹಾ, ಅನಂತತ್ವಂ ಅಂದ್ರೆ ಹಾಗರ್ಥ. ಪರಿರಕ್ಷಣ ಅಂತ ಅರ್ಥ. ಅಹಂ ಪುನಃ, ಏನದರ ಅಭಿಪ್ರಾಯ? ಅಹಂ ಪುನಃ ಆವೃತ್ತಿ ಲಕ್ಷಣಂ ಪುರುಷಾರ್ಥಂ ಅಲ್ಲ, ಅಹಂ ಅಪುನರಾವೃತ್ತಿ ಲಕ್ಷಣಂ. ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡ್ರಿ. ಅಹಂ ಪುನಃ ಅಂತ ಬೇರೆ ಬೇರೆ ಕಡೆಗಳೆಲ್ಲ ಹಾಗೆ ಪ್ರಯೋಗ ಉಂಟು, ನಾನು ಇಲ್ಲೂ ಹಾಗೆ ಅಂತ ತಿಳ್ಕೊಂಡ್ಬಿಟ್ಟೆ. ಹಾಗಲ್ಲ ಅದು. ಅಹಂ ಅಪುನರಾವೃತ್ತಿ ಲಕ್ಷಣಂ ಪುರುಷಾರ್ಥಂ ದದಾಮಿ ಇತ್ಯರ್ಥ. ಅವರ ಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ್ರೆ ಅಪುನರಾವೃತ್ತಿ ಲಕ್ಷಣಂ ಯಾವ್ದದು? ಅಪುನರಾವೃತ್ತಿ ಲಕ್ಷಣವಾದದ್ದು ಮೋಕ್ಷ ಅಲ್ವಾ? ಹಾಗಾಗಿ ಪುನರಾವೃತ್ತಿ ಇಲ್ಲದ ಪುರುಷಾರ್ಥವನ್ನ, ಪರಮ ಪುರುಷಾರ್ಥವನ್ನ, ಮೋಕ್ಷವನ್ನ ನಾನು ಕೊಡ್ತೇನೆ ಅಂತ ಅರ್ಥ. ಏನೋ ಸಣ್ಣ ಪುಟ್ಟ ಲೌಕಿಕ ಫಲವನ್ನು ಕೊಟ್ಟು ಕೃಷ್ಣ ಕೈ ತೊಳ್ಕೊಳ್ತಾನೆ ಅಂತ ತಿಳ್ಕೊಳ್ಬೇಡ್ರಿ. ಅವನನ್ನ ಯಾರು ಅನನ್ಯವಾಗಿ ಚಿಂತನೆ ಮಾಡುತ್ತಾರೋ, ಅನ್ಯರು ಚಿಂತ್ಯರು ಇಲ್ಲದಂತೆ ಯಾರು ಅವನನ್ನೇ ನಿರಂತರವಾಗಿ ತಮ್ಮ ಮಾತು, ಮನಸ್ಸು ಮತ್ತು ದೇಹ ಇವುಗಳಿಂದ ಯಾರು ಭಗವಂತನನ್ನು ಸೇವೆ ಮಾಡುತ್ತಾರೋ ಅಂಥವರ ಕ್ಷೇಮ, ಅಂಥವರಿಗೆ ನಾನು ಕ್ಷೇಮವನ್ನ ಕೊಡ್ತೇನೆ ಅಂತ ಹೇಳಿದ್ರೆ ಅಂಥವರಿಗೆ ಅಪುನರಾವೃತ್ತಿ ರೂಪವಾದ ಮೋಕ್ಷವನ್ನ ಕೊಡ್ತೇನೆ ಅಂತ ಅರ್ಥ. ಸರಿನಾ? ಇಷ್ಟ ಅಭಿಪ್ರಾಯ ಇದೆ. ಇಷ್ಟನ್ನ ಕಳೆದ ಬಾರಿ ನೋಡಿದ್ದೇವೆ ನಾವು. ಮುಂದೇನಾಯ್ತು? ಭಗವತಃ ಸರ್ವಯಜ್ಞ ಭೋಕ್ತೃತ್ವ ಅವಿಶೇಷೇಪಿ. ಓದಬೇಕಾದ್ರೆ ಸರಿಯಾಗಿ ಗಮನಿಸಬೇಕು. ಒಂದು ಹ್ರಸ್ವ ದೀರ್ಘಗಳು ಬಿಟ್ಟು ಬಿಟ್ರೆ ಅಪಾರ್ಥವೇ ಆಗ್ಬಿಡುತ್ತೆ. ಆಯ್ತಾ? ಭಗವತಃ ಸರ್ವಯಜ್ಞ ಭೋಕ್ತೃತ್ವಾವಿಶೇಷೇಪಿ. ಆಯ್ತಾ? ದೀರ್ಘ ಹೇಳದೆ ಇದ್ರೆ ಭೋಕ್ತೃತ್ವ ವಿಶೇಷೇಪಿ ಅಂತ ಆಗ್ಬಿಡುತ್ತೆ. ಭೋಕ್ತೃತ್ವದಲ್ಲಿ ವಿಶೇಷ ಇಲ್ಲ. ಆಯ್ತಾ? ಅವಿಶೇಷೇಪಿ ತ್ರೈವಿಧ್ಯ ಭಾಗವತಯೋಗೋ ಫಲಭೇದ ಭಗವದ್ಯಜನ ರೂಪ ಉಪಾಯ ಭೇದಕೃತ ಇತಿ ದ್ಯೋತನಾಯ ಅನನ್ಯಾ ಇತ್ಯಾದಿ ವಿಶೇಷಣೋಕ್ತಿ. ಅಲ್ವಾ? ಅಲ್ಲಿ ದ್ಯೋತನಾಯಾನನ್ಯ ಅಂತಿದೆ. ಹೇಗೆ ಪದಚ್ಛೇದ ಅದು? ದ್ಯೋತನಾಯ ಅನನ್ಯ ಇತ್ಯಾದಿ ವಿಶೇಷಣೋಕ್ತಿ ಅಂತ. ಭಗವತಃ ಸರ್ವಯಜ್ಞ ಭೋಕ್ತೃತ್ವ ಅವಿಶೇಷೇಪಿ ಪುತ್ರ ಭಾಗವತಾನಾಂ ತ್ರೈವಿದ್ಯಾನಾಂ ಕರ್ಮಣಿ, ಅವರು ಮಾಡತಕ್ಕಂಥ ಯಾಗ ವಿಶೇಷಗಳಲ್ಲಿ ಭೋಕ್ತೃತ್ವದಲ್ಲಿ ಭೋಕ್ತೃತ್ವದಲ್ಲಿ ವಿಶೇಷ ಇಲ್ಲ. ಎರಡೂ ಯಜ್ಞದ ಭೋಕ್ತೃ ಒಬ್ಬನೇ ಆಗಿದ್ದಾನೆ, ವಿಶೇಷ ಏನಿಲ್ಲ. ಅನಂತರ ತ್ರೈವಿದ್ಯರು ಮಾಡುವ ಯಜ್ಞ ಭೋಕ್ತೃ ಬೇರೆ, ಭಾಗವತರು ಮಾಡುವ ಯಜ್ಞ ಭೋಕ್ತೃ ಬೇರೆ. ಹಾಗಾಗಿ ಭೋಕ್ತೃಗಳು ಬೇರೆ ಬೇರೆ ಆದ್ದರಿಂದ ಅವರು ಕೊಡುವ ಫಲದಲ್ಲಿಯೂ ವ್ಯತ್ಯಾಸ ಇದೆ ಅಂತ ನೀವು ಹೇಳ್ಬೋದಿತ್ತು. ಆದ್ರೆ ಯಜ್ಞ ಭೋಕ್ತೃತ್ವ ಅವಿಶೇಷೇಪಿ, ಯಜ್ಞ ಭೋಕ್ತೃಗಳಲ್ಲಿ ವಿಶೇಷ ಇಲ್ಲ, ಒಬ್ಬನೇ ಯಜ್ಞ ಭೋಕ್ತೃ ಆಗಿದ್ದಾನೆ ಭಗವಂತ. ಆದರೂ ತ್ರೈವಿಧ್ಯ ಮತ್ತು ಭಾಗವತರಲ್ಲಿ, ಭಾಗವತರು ಮಾಡುವ ಕರ್ಮಗಳ ಫಲದಲ್ಲಿ ಮಾತ್ರ ಭೇದ ಇದೆ. ಏನದಕ್ಕೆ ಕಾರಣ ಅಂದ್ರೆ ಭಗವದ್ಯಜನ ರೂಪ ಉಪಾಯ ಭೇದಕೃತ. ಅವರು ಮಾಡುವ ಕರ್ಮದ ಫಲದ ಭೇದ ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಭಗವದ್ಯಜನ ರೂಪ ಉಪಾಯ ಭೇದಕೃತ. ಅದಕ್ಕೆ ಆ ಫಲಕ್ಕೆ ಇದು ಉಪಾಯ. ಅವರು ಮಾಡುವ ಯಜನ ಇದೆಯಲ್ಲ ಅದು ಉಪಾಯ, ಅದರಲ್ಲಿ ಭೇದ ಇದೆ. ಆದ್ದರಿಂದ ಆ ಫಲದಲ್ಲಿಯೂ ಕೂಡ ಭೇದ ಬಂತು. ಕಾರಣದಲ್ಲಿ ಭೇದ ಇದ್ರೆ ಕಾರ್ಯದಲ್ಲಿ ಆಟೋಮೆಟಿಕ್ ಆಗಿ ಭೇದ ಬಂದೇ ಬಿಡುತ್ತೆ. ಹೌದಾ? ಇತಿ ದ್ಯೋತನಾಯ, ಇದನ್ನ ತಿಳಿಸುವುದಕ್ಕೋಸ್ಕರ ಅನನ್ಯ ಇತ್ಯಾದಿ ವಿಶೇಷಣೋಕ್ತಿ. ಮೂಲದಲ್ಲಿ ಕೃಷ್ಣ ಪರಮಾತ್ಮ ಭಾಗವತರಿಗೆ ಇದೆಲ್ಲ ವಿಶೇಷಣ ಕೊಟ್ಟಿದೆ. ನಾಲ್ಕು ಇದೆಯಾ ನೋಡ್ರಿ, ಇದೆಯಾ? ಯಾವಾಗಲೂ ಕಾಣಿಸ್ತಿತ್ತು. ಸರಿ ಅಲ್ವಾ?
ಆದ್ರಿಂದ ಈ ಶ್ಲೋಕದಲ್ಲಿ ಕೃಷ್ಣ ತಾನು ಹೇಳಬೇಕಾದ್ರೆ ಭಾಗವತರ ಕರ್ಮಕ್ಕೆ ಅನನ್ಯಾಹ ಇವೇ ಮೊದಲಾದ ಅನನ್ಯಾಹ ಚಿಂತೆಯಂತಹ ಏ ಜನ ಪರೀಪಾಠತೆ ಇತ್ಯಾದಿ ವಿಶೇಷಣಗಳನ್ನು ಕೊಟ್ಟಿದ್ದು ಭಾಗವತರು ಮತ್ತು ತ್ರೈವಿದ್ಯರು ಮಾಡುವ ಕರ್ಮದಲ್ಲಿಯೇ ವ್ಯತ್ಯಾಸ ಇದೆ. ಕರ್ಮದಲ್ಲಿ ಭೇದ ಇದ್ದದ್ದರಿಂದ ಕರ್ಮ ಫಲದಲ್ಲಿಯೂ ಕೂಡ ವ್ಯತ್ಯಾಸ ಎಂಬುದು ಬಂದೇ ಬರುತ್ತೆ ಅನ್ನೋದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರ ಅನೇಕ ವಿಶೇಷಣಗಳನ್ನು ಕೃಷ್ಣ ಇಲ್ಲಿ ಕೊಟ್ಟಿದ್ದಾನೆ ಅಂತ. ತಥಾ ಹಿ ಹೇಗೆ ವ್ಯತ್ಯಾಸ, ಕರ್ಮದಲ್ಲಿ ಹೇಗೆ ವ್ಯತ್ಯಾಸ ತೋರಿಸ್ಕೊಡ್ತಾ ಇದ್ದಾರೆ. ತ್ರೈವಿದ್ಯರು ಮಾಡುವ ಕರ್ಮಕ್ಕೂ ಭಾಗವತರು ಮಾಡುವ ಕರ್ಮಕ್ಕೂ ವ್ಯತ್ಯಾಸ ಏನು ಬಹಳ ಚೆನ್ನಾಗಿ ಬಿಡಿಸಿದ್ರು ರಾಯರು. ಆಯ್ತಾ, ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತು ಇಚ್ಛತಿ ಅಂತ 7ನೇ ಅಧ್ಯಾಯದಲ್ಲಿ ನಾವು ಅದನ್ನ ಕಂಡಿದ್ದೇವೆ. ನಾವು ಯಹ ಯಹ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯ ಅರ್ಚಿತುಂ ಇಚ್ಛತಿ, ಅಲ್ಲಿ ನಾವು ಹೇಳಬೇಕಾದರೆ ಹಿಂದಿನ ಅಧ್ಯಾಯದಲ್ಲಿ ನಾವು ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಯಾಂ ಯಾಂ ತನುಂ ಅರ್ಚಿತುಂ ಇಚ್ಛತಿ, ಅಲ್ಲಿ ತನು ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ ಮಾಡಿದ್ದೇವೆ. ಯಾರ್ಯಾರು ಯಾವ ಯಾವ ದೇವತೆಗಳನ್ನ ಪೂಜೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೋ ಅದಕ್ಕನುಗುಣವಾಗಿ ನಾನು ಫಲವನ್ನು ಕೊಡುತ್ತೇನೆ ಅಂತ. ನೀವು ವಿಘ್ನೇಶ್ವರನನ್ನ ಪೂಜೆ ಮಾಡುತ್ತೀರೋ ಅದಕ್ಕನುಗುಣವಾದ ಫಲ, ರುದ್ರದೇವರನ್ನ ಕುರಿತು ಪೂಜೆ ಮಾಡುತ್ತೀರೋ ಅದಕ್ಕನುಗುಣವಾದ ಫಲ, ವಾಯುದೇವರನ್ನು ಕುರಿತು ಪೂಜೆ ಮಾಡುತ್ತೀರೋ ಅದಕ್ಕನುಗುಣವಾದ ಪದ, ಇಂದ್ರಾದಿ ದೇವತೆಗಳನ್ನು ಕುರಿತು ಪೂಜೆ ಮಾಡುತ್ತೀರೋ ಅನುಗುಣವಾದ ಫಲ, ಸರ್ವೋತ್ತಮನಾದ ಭಗವಂತನನ್ನು ಕುರಿತು ಪೂಜೆ ಮಾಡಿದ್ರೆ ಅದಕ್ಕೆ ಬೇರೆ ಫಲ. ಅದನ್ನೇ ನಾವು ಹಿಂದೆ ಅದನ್ನು ಕಂಡಿದ್ದೇವೆ. ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯ ಅರ್ಚಿತುಂ ಇಚ್ಛತಿ ಇತ್ಯಾದೋ ಪೂರ್ವಂ ತ್ರೈವಿದ್ಯಾನಾಂ ಅನ್ಯ ದೇವತಾ ಯಾಜಿತ್ವಂ ಉಕ್ತಂ. ಹೌದಾ, ಹಿಂದೆ ನಾವು ತ್ರೈವಿದ್ಯರು ಏನು ಮಾಡುತ್ತಾರೆ ಅಂತ ಹೇಳಿದ್ರೆ ಅನ್ಯ ದೇವತಾ ಯಾಜನ ಮಾಡುತ್ತಾರೆ, ಅನ್ಯ ದೇವತೆಗಳನ್ನು ಕುರಿತು ಯಜನ ಮಾಡುತ್ತಾರೆ, ಯಾಗ ಮಾಡುತ್ತಾರೆ. ಆದರೆ ಭಾಗವತರು ಹಾಗಲ್ಲ. ತದ್ವಿರೋಧಿತಯ ಅನನ್ಯ ಇತ್ಯುಕ್ತಂ. ಭಾಗವತರು ಹಾಗಲ್ಲ, ತದ್ವಿರೋಧಿತಯ ಅಂದ್ರೆ ಅವರಿಗಿಂತ ವ್ಯತಿರಿಕ್ತವಾಗಿ ಅಂತ ಅರ್ಥ. ತ್ರೈವಿದ್ಯರು ಅನ್ಯ ದೇವತೆಗಳನ್ನು ಕುರಿತು ಹೇಗೆ ಯಜನ ಮಾಡುತ್ತಾರೆಯೋ ಭಾಗವತರು ಹಾಗೆ ಮಾಡಲ್ಲ. ಕೇವಲ ವಿಷ್ಣುದ್ದೇಶಕವಾದ ಯಾಗವನ್ನಷ್ಟೇ ಮಾಡುತ್ತಾರೆ, ವಿಷ್ಣುವನ್ನೇ ಉದ್ದೇಶವಾಗಿಟ್ಟುಕೊಂಡು ಮಾಡುತ್ತಾರೆ. ತದ್ವಿರೋಧಿತಯ ಅಂದ್ರೆ ಹಾಗರ್ಥ. ಪ್ರತಿಯೊಂದಕ್ಕೆ ಅನೇಕ ಬಾರಿ ಬರುತ್ತೆ ಈ ಶ್ಲೋಕದಲ್ಲಿ. ಭಾಗವತಾನಾಂ ತದ್ವಿರೋಧಿತಯ, ತದ್ವಿರೋಧಿ ಅಂತ ತದ್ವ್ಯತಿರಿಕ್ತತೆಯ ಅಂತ ಅರ್ಥ. ತ್ರೈವಿದ್ಯರಿಗಿಂತ ವ್ಯತಿರಿಕ್ತವಾಗಿ, ಆಯ್ತಾ, ಇವರ ಕರ್ಮ ಇದೆ, ಭಾಗವತರ ಕರ್ಮ ಇದೆ. ತ್ರೈವಿದ್ಯರು ಅನ್ಯ ದೇವತೆಗಳನ್ನ ಕುರಿತು ಯಾಗವನ್ನು ಮಾಡುತ್ತಾರೆ, ಭಾಗವತರು ವಿಷ್ಣುವನ್ನು ಮಾತ್ರ ಉದ್ದೇಶವಾಗಿಟ್ಟುಕೊಂಡು ಯಾಗವನ್ನು ಮಾಡುತ್ತಾರೆ. ಹಾಗಾಗಿ ತದ್ವಿರೋಧಿತಯ ಅನನ್ಯ ಇತ್ಯುಕ್ತಂ, ಅದಕ್ಕಿಂತ ವ್ಯತಿರಿಕ್ತವಾಗಿ ಭಾಗವತರು ಮಾಡುತ್ತಾರಾದ್ದರಿಂದ ಅಲ್ಲಿ ಅನನ್ಯ ಎಂಬುದಾಗಿ ನಾವು ಮೂಲದಲ್ಲಿ ಹೇಳಿದ್ದೇವೆ. ನತು ಮಾಂ ಅಭಿಜಾನಂತಿ ತತ್ವೇನ ಇತಿ ತ್ರೈವಿದ್ಯಾನಾಂ ಅತಿಶಯ ಭಕ್ತಿ ಜ್ಞಾನಾಭಾವ ಉಕ್ತಃ. ಅಲ್ಲಿ ಹೇಳಬೇಕಾದ್ರೆ ಮಾಂ ತತ್ವೇನ ನ ಅಭಿಜಾನಂತಿ, ಅಲ್ಲಿ ಹೇಗೆ ಅನ್ವಯ ಮಾಡಬೇಕು ಗೊತ್ತಾಗಲ್ಲ ಈ ಶ್ಲೋಕ ಇದು, ಆಯ್ತಾ. ಈ ವಾಕ್ಯಕ್ಕೆ ಅಲ್ಲಿ ನನ್ನ ಎಲ್ಲಿ ಸೇರಿಸ್ಕೊಳ್ಬೇಕು? ಮಾಂ ತತ್ವೇನ ನ ಅಭಿಜಾನಂತಿ ಇತಿ ತ್ರೈವಿದ್ಯಾನಾಂ ಅತಿಶಯ ಭಕ್ತಿ ಜ್ಞಾನಾಭಾವ ಉಕ್ತಃ. ಮಾಂ ತತ್ವೇನ, ಆಯ್ತಾ, ನ ಅಭಿಜಾನಂತಿ, ನನ್ನನ್ನು ಯಥಾರ್ಥವಾಗಿ ತಿಳಿಯೋದಿಲ್ಲ ತ್ರೈವಿದ್ಯರು. ಏನು ಅರ್ಥ ಆಯ್ತಾ? ಮಾಂ ತತ್ವೇನ ನ ಅಭಿಜಾನಂತಿ ಇತಿ ತ್ರೈವಿದ್ಯಾನಾಂ ಅತಿಶಯ ಜ್ಞಾನಾಭಾವ ಉಕ್ತಃ. ಹಿಂದೆ ನಾವು ಈ ಅಂಶವನ್ನು ಹೇಳಿದ್ದೇವೆ. ಯಾಕೆಂದ್ರೆ ತ್ರೈವಿದ್ಯರಾಗಬೇಕಾದರೆ ಅವರು ಯಥಾರ್ಥವಾಗಿ ತಿಳಿದು ಅವರ ಕರ್ಮವನ್ನು ಮಾಡೋದಿಲ್ಲ. ತತ್ವೇನ ಮಾಂನ ಅಭಿಜಾನಂತಿ ಕೇ ತ್ರೈವಿದ್ಯಾ ಅತಃ ತೇಷು ಅತಿಶಯ ಭಕ್ತಿ ಜ್ಞಾನಾಭಾವ ಉಕ್ತ. ಅತಿಶಯವಾದ ಭಕ್ತಿ, ಅತಿಶಯವಾದ ಜ್ಞಾನ ಇದು ಇಲ್ಲ ಅಂತ ನಾವು ಹೇಳಿದ್ವಿ. ಇದೆಲ್ಲ ನೋಡ್ರಿ, ಫಲದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಇವೆಲ್ಲ ಕಾರಣ ನಮಗನ್ಸುತ್ತೆ ಅಲ್ವಾ? ನಮಗೆಲ್ಲ ಫಲ ನೋಡಿದ್ರ ಅವ್ರಿಗೆ ಅಷ್ಟು ಸಿಕ್ಬಿಡ್ತೀರಿ, ನಮಗ್ ಸಿಗ್ಲೇ ಇಲ್ಲ. ಯಾಕಂದ್ರೆ ನೋಡೋನು ಕಾರಣ ಇದೆ, ಕಾರಣಕ್ಕೆ ತಕ್ಕ ಫಲ ಸಿಗತ್ತೆ. ಅವನು ಅತಿಶಯವಾದ ಭಕ್ತಿ ಮಾಡಿದ, ಅತಿಶಯವಾದ ಫಲ ಸಿಕ್ತು. ನೀನ್ ಭಕ್ತಿ ಕಡಿಮೆ ಮಾಡಿದಿ, ಪಾರಾಯಣ ಮಾಡ್ತಾ ಇದ್ದೇನೆ, ಪಾರಾಯಣ ಮಾಡುವಾಗ ಮನೆಯದ್ದೇ ಚಿಂತೆ, ಅಲ್ಲಿದ್ದಾಗ ಇಲ್ಲಿ ಚಿಂತೆ, ಇಲ್ಲಿದ್ದಾಗ ಅಲ್ಲಿ ಚಿಂತೆ, ಒಟ್ಟು ಚಿಂತೆ, ಅನುಗಾಲವೂ ಚಿಂತೆ ಮನುಜನಿಗೆ, ಅದಕ್ಕೆ ಚಿಂತೆ ತಪ್ಪಿದ್ದಲ್ಲ ಅಂತ. ಹಾಗಿರಬೇಕಾದ್ರೆ ನಮ್ಮಲ್ಲಿ ಭಕ್ತಿಯಲ್ಲಿ ಲೋಪ ಆಗಿದೆ, ಜ್ಞಾನದಲ್ಲಿ ಲೋಪ ಆಗಿದೆ. ಬರೀ ಶಬ್ದ ಮಾತ್ರ ಬರ್ತಾ ಇದೆ, ಶಬ್ದ ಜ್ಞಾನ ಇಲ್ಲ.
ಅಲ್ವಾ? ಕೇವಲ ಕಂಠದಿಂದ ಮಾತ್ರ ಬರುತ್ತೆ ನಮ್ಮ ಶಬ್ದ, ಹೃದಯದಿಂದ ಬರಬೇಕು. ಅರ್ಥ ಮಾಡ್ಕೊಂಡು ಬರೋ ಶಬ್ದಗಳನ್ನ ಅರ್ಥಂ ಬುದ್ಧ್ವಾ ವಾಕ್ಯ ರಚನಂ ಅಂತ ಹೇಳ್ತಾರೆ. ಅರ್ಥ ತಿಳಿದು ವಾಕ್ಯವನ್ನು ನಾವು ಉಚ್ಚಾರಣೆ ಮಾಡಬೇಕು, ವಾಕ್ಯ ರಚನೆ ಮಾಡಬೇಕು, ಪದಗಳನ್ನು ನಾವು ಹೇಳಬೇಕು. ಇಷ್ಟೆಲ್ಲ ನಮ್ಮಲ್ಲಿ ಲೋಪದೋಷಗಳಿರುವಾಗ ಫಲದಲ್ಲಿ ವ್ಯತ್ಯಾಸ ಬೇಡ ಅಂದ್ರೆ ಹೇಗೆ? ಚೆನ್ನಾಗಿ ಓದೋವನಿಗೂ ಒಂದೇ ಮಾರ್ಕ್ಸು, ಉಡಾಳ್ನಾಗ್ ಬಂದವನಿಗೂ ಒಂದೇ ಮಾರ್ಕ್ಸ್ ಅಂದ್ರೆ ಹೇಗೆ ಅರ್ಥ? ವ್ಯತ್ಯಾಸ ಅವರವರ ಪರಿಶ್ರಮದ ಹಿನ್ನೆಲೆಯಲ್ಲಿ ಅಂಕಗಳಲ್ಲಿ ವ್ಯತ್ಯಾಸ ಆಗುತ್ತೋ ಇಲ್ವೋ? ಒಬ್ಬ ಭಾರಿ ಮಾರ್ಕ್ಸ್ ತೆಗಿತಾನೆ, ಸುಮ್ನೆ ಬಂತ ಅವನಿಗೆ, ಅದರಿಂದ ಪರಿಶ್ರಮ ಉಂಟೋ ಇಲ್ವೋ? ಒಳ್ಳೆ ಅಂಕ ಪಡಿಬೇಕು ಅಂದ್ರೆ ಅದಕ್ಕೆ ಕಾರಣ ಒಳ್ಳೆ ಉತ್ತಮವಾದ ಅಧ್ಯಯನ ಇಲ್ಲ ಅಂತ ಆದ್ರೆ ಮಾರ್ಕ್ಸ್ ಆಟೋಮೆಟಿಕ್ಲಿ ಕಡಿಮೆ ಬರುತ್ತೆ. ಅದೇ ಇದು ಲೋಕದಲ್ಲಿ ಸಿದ್ಧ. ಇದು ಕಾರಣಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಫಲ ಸಿಗತ್ತೆ. ಕಾರಣಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಕಾರ್ಯವನ್ನು ನಾವು ಊಹೆ ಮಾಡಬೇಕು. ಕಾರ್ಯವನ್ನು ನೋಡಿ ಅದಕ್ಕೆ ತಕ್ಕ ಹಾಗೆ ಕಾರಣದಲ್ಲಿ ಲೋಪ ಆಗಿದೆ ಅಂತ ಅರ್ಥ. ಹಾಗಾಗಿ ತ್ರೈವಿದ್ಯರಿಗೆ ನಾವು ಹಿಂದೆ ಏನ್ ಹೇಳಿದ್ದೇವೆ? ಅತಿಶಯವಾದ ಭಕ್ತಿ ಜ್ಞಾನಗಳು ಇಲ್ಲ ಅಂತ ನಾವು ಹಿಂದೆ ಹೇಳಿದ್ದೇವೆ. ಆದರೆ ತತ್ವಜ್ಞಾನಾಭಾವೇ ಭಕ್ತ್ಯ ಭಾವಸ್ಯ ಸಿದ್ಧತ್ವಾತ್ ಅಲ್ವಾ? ತತ್ವಜ್ಞಾನ ಭಗವಂತನ ಯಥಾರ್ಥವಾದ ಜ್ಞಾನ ಇಲ್ಲ ಅಂತ ಆದ್ರೆ ಹೇಗ್ರಿ ಭಕ್ತಿ ಬರುತ್ತೆ? ಭಕ್ತಿಯ ಲಕ್ಷಣ ಏನು? ಮಾಹಾತ್ಮ್ಯ ಜ್ಞಾನ ಪೂರ್ವಕವಾಗಿರ್ಬೇಕು. ಆ ಜ್ಞಾನವೇ ಇಲ್ಲ ಅಂತ ಆದ್ರೆ ಭಕ್ತಿ ಹೇಗೆ ಬರ್ಬೇಕು? ಭಕ್ತಿ ಲಕ್ಷಣವೇ ಇಲ್ಲ. ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಭಕ್ತಿ ಅಲ್ಲ, ಸುಮ್ಮನೆ ತಲೆ ಬಗ್ಸಿದ್ರೆ ಭಕ್ತಿ ಅಲ್ಲ, ಸುಮ್ಮನೆ ಮೈ ಬಗ್ಸಿದ್ರೆ ಭಕ್ತಿ ಅಲ್ಲ, 10 ಪ್ರದಕ್ಷಿಣೆ ಹಾಕಿಬಿಟ್ರೆ ಭಕ್ತಿ ಅಲ್ಲ. ಆ ಭಕ್ತಿಯ ಹಿನ್ನೆಲೆಯಲ್ಲಿ ಭಗವಂತನ ಮಾಹಾತ್ಮ್ಯ ಜ್ಞಾನ ತಿಳಿಬೇಕು ನಮಗೆ. ಅದು ತಿಳಿದಿದೆಯೋ ಭಕ್ತಿ ಮಾಡಿದ ಹಾಗೆ. ತತ್ವಜ್ಞಾನವೇ ಇಲ್ಲ ಅಂತ ಆದ್ರೆ ಯಾಗ ಮಾಡ್ತಾ ಇದ್ದೇವೆ, ಬೇಕಾದಷ್ಟು ಸಾವಿರಾರು ಆಹುತಿಯನ್ನು ಕೊಡುತ್ತೇವೆ, ಆದರೆ ತಜ್ಞಾನ ಇಲ್ಲ. ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇಲ್ಲ. ಅನನ್ಯವಾಗಿ ಭಗವಂತನನ್ನು ಚಿಂತನೆ ಮಾಡಬೇಕು ಅನ್ನುವ ಜ್ಞಾನ ಇಲ್ಲ. ಯಾಗ ಮಾಡಿದ್ದೇವೆ, ಸತ್ಕರ್ಮ, ಅದು ಫಲ ಉಂಟು. ಏನು ಫಲ? ಕಾರ್ಯಕ್ಕನುಗುಣವಾದ ಫಲ, ಅಶಾಶ್ವತವಾದ ಫಲವನ್ನು ಭಗವಂತ ತಾನು ಕೊಡ್ತಾನೆ ಹೊರತು ಅದಕ್ಕೆ ಕ್ಷೇಮ ಶಬ್ದಕ್ಕೆ ರಾಯರದೇ ಅದಕ್ಕೆ ಹಿಂದೆ ಅರ್ಥ ಬರೆದದ್ದು ಅದಕ್ಕೋಸ್ಕರವೇ. ಕ್ಷೇಮ ಅಂದ್ರೆ ಅಪುನರಾವೃತ್ತಿ ರೂಪವಾದ ಪುರುಷಾರ್ಥವನ್ನ ನಾನು ಕೊಡುತ್ತೇನೆ, ಪರಮ ಪುರುಷಾರ್ಥವನ್ನ ಕೊಡುತ್ತೇನೆ. ಯಾರಿಗೆ? ಯಾರು ಮಹಾತ್ಮ ಜ್ಞಾನ ಪೂರ್ವಕವಾಗಿ ನನ್ನಲ್ಲಿ ಭಕ್ತಿಯನ್ನ ಮಾಡುತ್ತಾರೋ ಅಂಥವರಿಗೆ ನಾನು ಇಂಥ ಕ್ಷೇಮವನ್ನು ನಾನು ತಂದು ಕೊಡುತ್ತೇನೆ. ನೋಡ್ರಿ, ತತ್ವಜ್ಞಾನ ಭಾವೇ ಭಕ್ತ್ಯ ಭಾವಸ್ಯ ಸಿದ್ಧತ್ವಾತ್. ತತ್ವಜ್ಞಾನ ಇಲ್ಲ ಅಂತಾರೆ ಭಕ್ತಿ ಮೂಡೋದೇ ಇಲ್ಲ ನಮಗೆ. ಭಕ್ತಿ ನಾನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಜ್ಞಾನ ಇಲ್ಲದೇವು ಅವನು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾನೆ ಅಂದ್ರೆ ಕಪಟ ಅಂತ ಅರ್ಥ ಅಷ್ಟೇ. ಉತ್ತಮವಾದ ಫಲ ಸಿಗೋದಿಲ್ಲ. ಆದ್ರೆ ಭಾಗವತರು ಹಾಗೆ ಮಾಡೋದಿಲ್ಲ. ತತ್ ಪ್ರತಿಯೋಗಿತೆಯ ತ್ರೈವಿದ್ಯರಿಗೆ ವಿರುದ್ಧವಾಗಿ ಅವರು ನಡೆದುಕೊಳ್ಳುತ್ತಾರೆ, ವ್ಯತಿರಿಕ್ತವಾಗಿ ನಡೆದುಕೊಳ್ಳುತ್ತಾರೆ. ಭಕ್ತ್ಯುದ್ರೇಕ ಸೂಚನಾಯ, ಅವ್ರು ವ್ಯತಿರಿಕ್ತವಾಗಿದ್ದಾರೆ ಅಂತ ಹೇಳಿ ಏನಪ್ಪ ನಮಗೆ ಸೂಚಕ ಅಂದ್ರೆ ಅದಕ್ಕೋಸ್ಕರ ಪರ್ಯುಪಾಸತೆ ಅನ್ನೋ ಪದವನ್ನ ಕೃಷ್ಣ ಹಾಕಿದ್ದಾನೆ. ಯಾರು ನನ್ನನ್ನ ಕೇವಲ ಉಪಾಸನೆ, ತ್ರೈವಿದ್ಯರೆಲ್ಲ ಕೇವಲ ಉಪಾಸನೆ ಮಾಡುತ್ತಾರೆ, ಹೌದು ಆಯ್ತಾ, ಅನ್ಯ ದೇವತೆಗಳ ಮೂಲಕವಾಗಿ ಭಗವಂತನ ಉಪಾಸನೆ ಬೇಡ, ಅನನ್ಯವಾದ ಚಿಂತನೆ ಬೇಕು. ಭಾಗವತರು ಹಾಗೆ ಮಾಡುತ್ತಾರೆ. ಭಾಗವತರು ಅನನ್ಯವಾಗಿ ಚಿಂತನೆ ಮಾಡುತ್ತಾರೆ. ಭಾಗವತಾನಾಂ ತತ್ಪ್ರತಿಯೋಗಿತೆಯ ತದ್ವ್ಯತಿರಿಕ್ತತೆಯ ಭಕ್ತ್ಯುದ್ರೇಕ ಸೂಚನಾಯ ಪರ್ಯುಪಾಸತೆ ಇದು ಪರಿಶಬ್ದ ಪ್ರಯೋಗ. ಕೇವಲ ಉಪಾಸನೆ ಎನ್ನುವ ಶಬ್ದವನ್ನ ತಾನು ಪ್ರಯೋಗವನ್ನು ಮಾಡಿದ್ದೇನೆ, ಪರಿ ಎನ್ನುವ ಶಬ್ದವನ್ನ ಇಟ್ಟುಕೊಂಡು ಕೃಷ್ಣ ಶಬ್ದ ಪ್ರಯೋಗವನ್ನು ಮಾಡಿದ್ದಾನೆ. ಅದಕ್ಕೇನರ್ಥ? ಭಕ್ತ್ಯತಿಶಯದಿಂದ ಭಾಗವತರು ಕರ್ಮವನ್ನ ಮಾಡುತ್ತಾರೆ ಅಂತ ಅರ್ಥ. ಸರಿ ಹೋಯ್ತಾ ಇವಾಗ? ಇತಿ ಪರಿಶಬ್ದ ಪ್ರಯೋಗ. ತಥಾ ನೋಡ್ರಿ, ಒಂದೊಂದಕ್ಕೂ ಹೇಳ್ತಾ ಇದ್ದಾರೆ. ನಾವೀಗ ಹಿಂದಿನ ಶ್ಲೋಕವನ್ನ ಟ್ಯಾಲಿ ಮಾಡ್ಕೊಂಡು ನೋಡ್ಬೇಕು. ಕ್ರಮ ಪ್ರಕಾರ ಇದೆ ಹಿಂದಿನ ಶ್ಲೋಕ, ಆಮೇಲೆ ತೆಗೆದು ನೋಡಿರ್ಬೇಕಾದ್ರೆ 7ನೇ ಅಧ್ಯಾಯದಲ್ಲಿ ಏನೇನು ಸ್ಟೆಪ್ ಬೈ ಸ್ಟೆಪ್ ಹೇಳಿದಾರೋ ಅದ ಕ್ರಮ ಪ್ರಕಾರ ಇಲ್ಲಿ ರಾಯರು ಉತ್ತರ ಕೊಟ್ಕೊಂಡು ಬಂದಿದ್ದ. ಆಮೇಲೆ ತಥಾ ಉಪಾಸನಸ್ಯೈವ ಪರ್ಯುಪಾಸನತ್ವಾತ್. ತಥಾ ಉಪಾಸನಸ್ಯೈವ, ಭಕ್ತಿ ಜ್ಞಾನ ಪುರಸ್ಸರವಾಗಿ ಉಪಾಸನೆಯನ್ನು ಮಾಡಿದರೆ ಮಾತ್ರ ಅದನ್ನು ಪರ್ಯುಪಾಸನೆ ಅಂತ ಕರೀತಾರೆ. ಅದನ್ನೇ ಸರಿಯಾದ ಉಪಾಸನೆ, ಆಯ್ತಾ? ಉಪಾಸನತ್ವಾತ್ ಸ್ವರ್ಗತಿಂ ಪ್ರಾರ್ಥಯಂತೆ ಕಾಮಕಾಮಾಹ ಇತಿ ತ್ರೈವಿದ್ಯಾನಾಂ ಕಾಮನಂ ಉಕ್ತಂ. ಯಾಗವನ್ನು ಮಾಡಿ ಯಾಕೆ ಮಾಡೋದು? ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ವೇದಗಳಿಗೆಲ್ಲ ಏನಿದೆಯಪ್ಪ? ತ್ರೈವಿದ್ಯರು ಯಾರನ್ನು ಕರಿತೇವೆ ನಾವು? ಯಾರು ವೇದಕ್ಕೆ ಮೇಲ್ನೋಟಕ್ಕೆ ತೋರುವ ಅರ್ಥವೇ ವೇದದ ಅರ್ಥ ಅಂತ ತಿಳಿದು ಕರ್ಮವನ್ನ ಮಾಡುತ್ತಾರೆಯೋ ಅವರು ತ್ರೈವಿದ್ಯರು. ವೇದ ಹೇಳ್ತಾ ಇದೆ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಹೇಳ್ತು. ಪುತ್ರ ಕಾಮ ಪುತ್ರಿ ಪುತ್ರೇಷ್ಟ್ಯ ಯಜೇತ ಹೇಳ್ತಾ ಇದೆ ವೇದ. ಹಾಗಾದ್ರೆ ಯಾಗ ಎಲ್ಲವೂ ಕೂಡ ಸ್ವಾರ್ಥಕ್ಕೋಸ್ಕರ ಇದೆ, ಎಲ್ಲ ನಮ್ಮ ಕಾಮನೆಗಳನ್ನ ಪೂರ್ಣೆ ಮಾಡೋದಕ್ಕೋಸ್ಕರ ಇದೆ ಅಂತ ತಿಳಿದುಕೊಂಡು ಯಾಗಗಳನ್ನೆಲ್ಲ ಮಾಡುತ್ತಾರೆ. ಅದರಿಂದ
ಸ್ವರ್ಗತಿಂ ಪ್ರಾರ್ಥೆಯಂತೆ. ಕೆಲವರು ಯಾಗವನ್ನು ಮಾಡಿ ಸ್ವರ್ಗವನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ, ಕೆಲವರು ಕಾಮರಾಗ್ತಾರೆ. ಏನು ಕಾಮರು ಅಂತ ಹೇಳಿದ್ರೆ ಶಬ್ದವನ್ನು ನೋಡಿದ್ದೇವೆ ನಾವು. ಮೊದಲನೆಯ ಕಾಮ ಶಬ್ದಕ್ಕೆ ವಿಷಯ ಪದಾರ್ಥಗಳು ಅಂತ ಅರ್ಥ ಆಯ್ತಾ. ಎರಡನೆಯ ಕಾಮ ಶಬ್ದಕ್ಕೆ ಅದರಲ್ಲಿ ಆಸಕ್ತಿ ಅಂತ ಅರ್ಥ. ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾಗಿ ಏನ್ ಮಾಡ್ತಾರೆ, ಕರ್ಮ ಮಾಡ್ತಾರೆ. ಜ್ಞಾಪಕ ಬಂತ ಕೆಟ್ಟಿಯವರಿಗೆ? ಕಾಮ ಇತಿ ತ್ರೈವಿದ್ಯಾನಾಂ ಕಾಮನ ಮುಕ್ತಂ ತತ್ಪ್ರತಿಯೋಗಿತೆ. ಅದರ ಭಾಗವತರ ಹಾಗೋ ನೋಡ್ರಿ ಎಷ್ಟು ವ್ಯತ್ಯಾಸ ತೋರಿಸ್ತಾ ಇದ್ದಾರೆ. ತ್ರೈವಿದ್ಯರು ಮಾಡುವ ಕರ್ಮಕ್ಕೂ ಕೂಡಲೇ ಅವರು ಮಾಡುವ ಕರ್ಮವನ್ನು ಹೇಳಿ ಕೂಡಲೇ ವ್ಯತ್ಯಾಸ ಏನು? ಭಾಗವತರು ಮಾಡುವ ಕರ್ಮಕ್ಕೂ ತ್ರೈವಿದ್ಯರು ಮಾಡುವ ಕರ್ಮಕ್ಕೂ ಏನು ವ್ಯತ್ಯಾಸ? ತ್ರೈವಿದ್ಯರು ಕಾಮನೆಯನ್ನು ಇಟ್ಟುಕೊಂಡು ಮಾಡಿದರೆ, ವಿಷಯ ಪದಾರ್ಥಗಳಲ್ಲಿ ಅಪೇಕ್ಷೆಯನ್ನು ಇಟ್ಟುಕೊಂಡು ಯಾಗವನ್ನು ಮಾಡಿದರೆ, ಆದರೆ ಭಾಗವತರು ಹಾಗಲ್ಲ. ತತ್ಪ್ರತಿಯೋಗಿತೆಯ, ಅದಕ್ಕೆ ವ್ಯತಿರಿಕ್ತವಾಗಿ ಅವರು ಕರ್ಮವನ್ನು ಮಾಡುತ್ತಾರೆ. ಭಾಗವತಾನ ಚಿಂತೆಯಂತಹ ಮಾಂ ಅಂತ ಹೇಳಿದ್ರೆ ಅಲ್ಲಿ ಏವಕಾರವನ್ನು ಅಲ್ಲಿ ಸೇರಿಸ್ಕೊಳ್ರಿ. ಮಾಮೇವ ಅಂತ ಅರ್ಥ. ಮಾಮೇವ ಚಿಂತೆಯಂತಿ ಕೆ ಭಾಗವತ. ಭಾಗವತರು ನನ್ನನ್ನೇ ಚಿಂತನೆ ಮಾಡುತ್ತಾರೆ. ನ ಕಾಮಂ ಇತಿ ಕಾಮನಾ ಭಾವ ಉಕ್ತ. ಭಾಗವತರಲ್ಲಿ ಕಾಮನಾ ಭಾವವನ್ನು ಹೇಳಿದ್ದೇವೆ. ಭಾಗವತರಲ್ಲಿ ಕಾಮನೆ ಇಲ್ಲ. ಅವ್ರು ಏನ್ ಮಾಡ್ತಾರೆ, ನನ್ನನ್ನೇ ಚಿಂತನೆ ಮಾಡ್ಕೊಂಡು ಮಾಡ್ತಾರೆ. ಅಪ್ಪ ನಾವ್ಯಾಕೆ ಇಂಥ ಭಾಗವತರಾಗಬಾರದು ಅಂತ ಅನಿಸ್ಬಿಡುತ್ತೆ. ಎಷ್ಟು ಕಾಮನೆ, ಎಷ್ಟು ಸ್ವಾರ್ಥ ನಮ್ಮಲ್ಲಿದೆ. ಹೆಚ್ಚೆಚ್ಚಿಗೂ ನಾವು ಮಾಡುತ್ತೇವೆ, ಆದರೆ ನಾವ್ ಯಾವಾಗ ಭಾಗವತರಾಗ್ತೇವೋ ಗೊತ್ತಿಲ್ಲ. ತ್ರೈವಿದ್ಯರಾಗಿ ಕೂತ್ಬಿಡುತ್ತೇವೆ ಇವಾಗ. ಅರೆ ಪರಿಉಪಾಸನೆ ಮಾಡಬೇಕು, ಭಾಗವತರಾಗಬೇಕು. ಭಾಗವತಾನ ಚಿಂತೆಯಂತಹ ಮಾಮೇವ ಚಿಂತೆಯಂತಿ ನ ಕಾಮಂ ಇತಿ ಕಾಮನಾ ಭಾವ ಉಕ್ತ. ಕಾಮನಾ ಭಾವ ಕೇಶಾಂ ಉಕ್ತ, ಭಾಗವತಾನಾಂ ಕಾಮನಾ ಭಾವ ಉಕ್ತ. ಭಾಗವತರಿಗೆ ಕಾಮನೆ ಇಲ್ಲ, ಅವರಿಗೆ ವಿಷ್ಣು ಪ್ರೀತಿ ಮಾತ್ರ ಬೇಕು. ಅದರಲ್ಲಿ ಮಾತ್ರ ಕಾಮನೆ ಹೊರತು ಲೌಕಿಕ ಕಾಮನೆಗಳಿಲ್ಲ. ಕಾಮರಲ್ಲ ಭಾಗವತರು. ಆಯ್ತಾ? ಮಾಮೇವ ಚಿಂತೆಯಂತಿ ನ ಕಾಮಂ ಇತಿ ಕಾಮನಾ ಭಾವ ಉಕ್ತ. ಮಾಂ ಇಷ್ಟ್ವಾ ಇತಿ ಮಾಮೇವ ಯಜಂತೆ ಇತಿ ತ್ರೈವಿದ್ಯಾನಾಂ ಅಂತೆ ಸಮರ್ಪಣಂ ಮುಕ್ತಂ. ಬಹಳ ಚೆನ್ನಾಗಿ ನಮಗೇನ್ ಮಾಡುತ್ತಾರೆ, ಕ್ರೋಢೀಕರಣ ಮಾಡಿಕೊಡ್ತಾ ಇದ್ದಾರೆ. ತ್ರೈವಿದ್ಯರ ಕರ್ಮಕ್ಕೂ ಭಾಗವತರ ಕರ್ಮಕ್ಕೂ ಏನೇನು ವ್ಯತ್ಯಾಸ ಇದೇ ನಾನ್ ನೋಡ್ತಾ ಬಂದ್ರೆ ಇಷ್ಟು ಸ್ಪಷ್ಟತೆ ನಮಗಾಗ. ರಾಯರಷ್ಟು ಉಪಕಾರ ಮಾಡಿದ್ದಾರೆ. ಮಾಂ ಇಷ್ಟ್ವಾ ಇದನ್ನು ಹೇಳಿದ್ದಾನೆ ಕೃಷ್ಣ ಹಿಂದೆ ಹೇಳುವಾಗ. ತ್ರೈವಿದ್ಯರು ನನ್ನನ್ನು ಕುರಿತು ಯಾಗ ಮಾಡುತ್ತಾರೆ. ಯಾಗ ಮಾಡಿ ಏನು ಮಾಡುತ್ತಾರೆ? ಮಾಮೇವ ಯಜಂತಹ ಇತಿ ತ್ರೈವಿದ್ಯಾನಾಂ ಅಂತೆ ಸಮರ್ಪಣ ಮುಕ್ತಂ. ಯಾಗವನ್ನು ಮಾಡಿ ಕೊನೆಯಲ್ಲಿ ನನ್ನ ಸಮರ್ಪಣೆ ಮಾಡುತ್ತಾರೆ, ಹೌದಾ? ಆದರೆ ಇವರು ಹಾಗಲ್ಲ. ತತ್ ಪ್ರತಿಯೋಗಿತೆಯ ನಿತ್ಯಾಭಿಯುಕ್ತಾನಾಮಿತಿ ಸದಾ ತತ್ ಸ್ಮರಣಂ ತದುದ್ದೇಶಯುಕ್ತತ್ವಂ ಉಕ್ತಂ. ಭಾಗವತರಿಗೂ ಈ ಅಂಶದಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ನೋಡ್ರಿ, ತ್ರೈವಿದ್ಯರು ಅನ್ಯ ದೇವತೆಗಳನ್ನು ಕುರಿತು ಯಾಗವನ್ನು ಮಾಡಿ ಕೊನೆಗೆ ಸಮರ್ಪಣೆ ಮಾಡೋದು ನನಗೆ ಮಾಡುತ್ತಾರೆ. ಆದ್ರೆ ಭಾಗವತರು ಹಾಗಲ್ಲ, ನೇರವಾಗಿ ನನಗೇ ಪೂಜೆ ಮಾಡ್ತಾರೆ. ಇಷ್ಟು ವ್ಯತ್ಯಾಸ ಇದೆ. ತ್ರೈವಿದ್ಯರು ಮಾಡುವ ಯಾಗಕ್ಕೂ ಭಾಗವತರು ಮಾಡುವ ಯಾಗಕ್ಕೂ ವ್ಯತ್ಯಾಸ ಇದೆ. ತತ್ ಪ್ರತಿಯೋಗಿತೆಯ ತದ್ ವ್ಯತಿರಿಕ್ತತೆಯ ನಿತ್ಯಾಭಿಯುಕ್ತಾನಾಂ ಇತಿ ಸದಾ ತತ್ ಸ್ಮರಣ ತದುದ್ದೇಶ ಯುಕ್ತತ್ವಂ ಉಕ್ತಂ ಕೇಶಾಂ ಭಾಗವತಾನಾಂ. ಭಾಗವತರಿಗೆ ತತ್ ಸ್ಮರಣ ತದುದ್ದೇಶ ಯುಕ್ತತ್ವಂ, ಭಗವಂತನ ಸ್ಮರಣೆಯನ್ನೇ ಮಾಡಿಕೊಂಡು ಭಗವಂತನನ್ನೇ ಉದ್ದೇಶವಾಗಿ ಇಟ್ಟುಕೊಂಡು ಯಾಗ ಮಾಡುತ್ತಾರೆ. ತ್ರೈವಿದ್ಯರಲ್ಲಿ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಅವರು ಅನ್ಯ ದೇವತೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಮಾಡುತ್ತಾರೆ, ಯಾಗವನ್ನು ಮಾಡುತ್ತಾರೆ. ಕೊನೆ ಸಮರ್ಪಣೆ ಮಾಡೋದು ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಿದರೂ ಕೂಡ ಅವರ ಉದ್ದೇಶ ಮಾತ್ರ ಅನ್ಯ ದೇವತೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಮಾಡುತ್ತಾ ಇದ್ದಾರೆ. ಆದ್ರೆ ಭಾಗವತರು ಅಲ್ಲ, ಹಾಗಲ್ಲ. ತದ್ ವ್ಯತಿರಿಕ್ತತೆಯ, ಭಾಗವತರು ಅದಕ್ಕಿಂತ ವ್ಯತಿರಿಕ್ತವಾಗಿ ಅವರು ಪೂಜೆಯನ್ನ ಮಾಡುತ್ತಾರೆ. ನನ್ನನ್ನೇ ಸ್ಮರಣೆ ಮಾಡುತ್ತಾ ನನ್ನನ್ನೇ ಉದ್ದೇಶವಾಗಿಟ್ಟುಕೊಂಡು ಅವರು ಯಾಗವನ್ನು ಮಾಡುತ್ತಾರೆ. ಅತಃ ಇದೆರಡನ್ನು ಬೇರೆ ಬೇರೆ ಮಾಡ್ಕೊಳ್ಬೇಕು ನಾವು. ಮುಂದಿನ ತರಗತಿಯಲ್ಲಿ ಯಾರಾದರೂ ಒಬ್ರು ಮಾಡ್ಕೊಂಡು ಬನ್ನಿ. ಏನು ತ್ರೈವಿದ್ಯರ ಕರ್ಮ ಏನು, ಭಾಗವತರ ಕರ್ಮ ಏನು ಅಂತ ಐದು ಕರ್ಮಗಳಲ್ಲಿ ವ್ಯತ್ಯಾಸವನ್ನು ತೋರಿಸಿದ್ದಾರೆ ರಾಯರು. ಒಂದು ಕಡೆ ತ್ರೈವಿದ್ಯರ ಕರ್ಮ 5 ಪಾಯಿಂಟ್, ಮತ್ತೊಂದು ಕಡೆ ಅದೇ ಮುಂದುಗಡೆ ಭಾಗವತರ ಕರ್ಮ ಹೇಗಿರುತ್ತೆ ಒಂದು ಪಟ್ಟಿ ಮಾಡ್ಕೊಂಡು ಬನ್ನಿ ಮುಂದಿನ ತರಗತಿಯಲ್ಲಿ ಬರುವಾಗ. ಅಂದ್ರೆ ಇನ್ನೂ ಸ್ಪಷ್ಟ ಆಗುತ್ತೆ. ರಾಯರು ಕೊಟ್ಟ ವಿವರಣೆ ಅದು ಮನಸ್ಸಿಗೆ ಇನ್ನೂ ಹಿಡಿಸುತ್ತೆ. ಅಂತ ಯಾಕೆ ಫಲದಲ್ಲಿ ಯಾಕೆ ವ್ಯತ್ಯಾಸ ಪ್ರಧಾನವಾಗಿ ಪ್ರಶ್ನೆ ಮಾಡ್ಕೊಂಡದ್ದು ಅದನ್ನೇ. ಆಯ್ತಾ? ಯಜ್ಞ ಭೋಕ್ತರು ಒಬ್ಬನೇ ಅಂತ ಆದ ಮೇಲೆ ಫಲದಲ್ಲಿ ಯಾಕೆ ವ್ಯತ್ಯಾಸ ಅಂದ್ರೆ ನೋಡ್ರಪ್ಪ, ಆ ಫಲಕ್ಕೆ ಕಾರಣವಾದ ಯಾಗದಲ್ಲಿ ವ್ಯತ್ಯಾಸ ಇದೆ, ಅವರು ಮಾಡುವ ಕರ್ಮದಲ್ಲಿ ವ್ಯತ್ಯಾಸ ಇದೆ. ಕರ್ಮದಲ್ಲಿ ವ್ಯತ್ಯಾಸ ಆದ್ದರಿಂದ ನಮಗೆ ಫಲದಲ್ಲೂ ಕೂಡ ವ್ಯತ್ಯಾಸ ಆಯಿತು. ಅತಃ ದ್ವಯೋಹೋ ವೈಷ್ಣವತ್ವೇಪಿ, ತ್ರೈವಿದ್ಯರು ವೈಷ್ಣವರೇ, ಭಾಗವತರು ವೈಷ್ಣವರೇ. ಭಗವತ್ ಭೋಗ್ಯ ಕರ್ಮವತ್ವೇಪಿ, ಹೌದಾ?
ಭಗವದ್ಭೋಗ್ಯ ಕರ್ಮವತ್ವೇಪಿ. ಇದು ಉತ್ತಮವಾದ ಯಾಗವನ್ನೇ ಮಾಡ್ತಾ ಇದ್ದಾರೆ, ಇಬ್ರು ವೈಷ್ಣವರೇ ಆಗಿದ್ದಾರೆ, ಉತ್ತಮವಾದ ಯಾಗವನ್ನೇ ಮಾಡ್ತಾ ಇದ್ದಾರೆ. ಆದರೂ ಕೂಡ ಭೋಗ್ಯ ಕರ್ಮವತ್ವೇಪಿ ಫಲಹೇತುಪಾಯ ಭೇದಾತ್, ಫಲದ ಹೇತುವಿಗೆ ಉಪಾಯದಲ್ಲಿ ಭೇದ ಇರೋದ್ರಿಂದ, ಅಲ್ಲಿ ಉಪಾಯ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಆಯ್ತಾ? ಫಲ ಹೇತು ಉಪಾಯ, ಅದೇ ಫಲದಲ್ಲಿ ವ್ಯತ್ಯಾಸ ಬರ್ಲಿಕ್ಕೆ ಏನಪ್ಪ ಕಾರಣ, ಅದಕ್ಕೇನು ಉಪಾಯ? ಇದರಲ್ಲಿ ಯಾಗದಲ್ಲಿ ವ್ಯತ್ಯಾಸ ಇದೆ. ಉಪಾಯ ಭೇದಾತ್ ಫಲಭೇದ ಅಂತಂದ್ರು. ಆ ಫಲಕ್ಕೆ ಸಹಕಾರಿಯಾದದ್ದು ಉಪಾಯ ಶಬ್ದಕ್ಕೆ ಸಹಕಾರಿ ಅಂತ ಅರ್ಥ. ಆಯ್ತಾ? ಸಹಕಾರಿಯಾದದ್ದು ಯಾವುದು? ಭಕ್ತಿಯಾದಿಗಳಲ್ಲಿ ವ್ಯತ್ಯಾಸ ಇದೆ, ಭಕ್ತಿ ಮೊದಲಾದವುಗಳಲ್ಲಿ ವ್ಯತ್ಯಾಸ ಇದೆ. ಆದ್ದರಿಂದ ಫಲದಲ್ಲಿಯೂ ಕೂಡ ನಾವು ವ್ಯತ್ಯಾಸವನ್ನು ಕಾಣ್ತೇವೆ. ಇಷ್ಟು ಅನನ್ಯಾಶ್ಚಿಂತೆಯಂತ ಹೇಳ್ಬಿಡ್ತೇವೆ. ಬೇಕಾದಷ್ಟು ಬಾರಿ ಇದನ್ನು ಹೇಳಿದ್ದು ಉಂಟು, ಕೇಳಿದ್ದು ಉಂಟು. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಎಷ್ಟು ಅರ್ಥ ಅನುಸಂಧಾನಕ್ಕೆ ಅವಕಾಶ ಇದೆ ಈ ಹಿನ್ನೆಲೆಯಲ್ಲಿ. ಅದಕ್ಕೆ ಬಹಳ ಉತ್ತಮವಾದ ಶ್ಲೋಕ ಇದು. ಇದಕ್ಕೆ ಆಚಾರ್ಯ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಅದನ್ನೊಂದು ನೋಡೋಣ. ಅನನ್ಯರು ಅಂತ ಯಾರನ್ನು ಕರೀತಾರೆ ಅನ್ನೋದಕ್ಕೆ, ಅನನ್ಯಾಹ ಅನ್ಯದ ಅಚಿಂತಯಿತ್ವ ಗೌತಮಖಿಲ ಅಂತ ಅದರಲ್ಲಿ ಬರುವ ಒಂದು ಮಾತು. ಯಾರು ಅನನ್ಯರು ಅಂತ ಹೇಳಿದ್ರೆ, ಸರ್ವಂ ಪರಿತ್ಯಜ್ಯ ಮನೋಗತಂ ಯತ್. ನಮಗಂತೂ ಸಂಬಂಧಪಟ್ಟೇ ಇಲ್ಲ ಇದು ಅಂತ. ಆಯ್ತಾ? ಸರ್ವಂ ಪರಿತ್ಯಜ್ಯ ಮನೋಗತಂ ಯತ್ ವಿನಾ ದೇವಂ ಕೇವಲಂ ಶುದ್ಧಂ ಆದ್ಯಂ ಯೇ ಚಿಂತಯಂತಿ. ಅನ್ಯ ದೇವಂ ವಿನಾ ಕೇವಲಂ ಶುದ್ಧಂ ಆದ್ಯಂ ಯೇ ಚಿಂತಯಂತಿ. ಎಲ್ಲವನ್ನ ಬಿಟ್ಟು, ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾಮನೆಗಳನ್ನ ಎಲ್ಲವನ್ನು ಕೂಡ ಬಿಟ್ಟು, ಮನಸ್ಸಿನ ಎಲ್ಲ ಭಯಗಳನ್ನೆಲ್ಲ ತ್ಯಾಗ ಮಾಡಿ, ಕೇವಲ ಆದ್ಯಂ ಆದಿಕಾರಣನಾದ, ಶುದ್ಧನಾದ ದೇವಂ ಕ್ರೀಡಾದಿ ಗುಣ ವಿಶಿಷ್ಟನಾಗಿರತಕ್ಕಂತಹ ನನ್ನನ್ನು ಯಾರು ಚಿಂತನೆ ಮಾಡುತ್ತಾರೆಯೋ, ತಮೇವ ಧೀರಾಹ ಅನನ್ಯಾಹ ತಮೇವ ಚಿಂತಯಂತಿ. ಯಾರು ಅಂಥ ಭಗವಂತನನ್ನೇ ಚಿಂತನೆ ಮಾಡುತ್ತಾರೋ, ತೇ ಏವ ಧೀರಾಹ ತೇ ಏವ ಅನನ್ಯಾಹ ಅಂತ. ಅವರೇ ಉತ್ತಮ ಜ್ಞಾನಿಗಳು, ಅವರೇ ಉತ್ತಮರಾಗಿರತಕ್ಕಂಥ ಅನನ್ಯರು ಅನ್ನುವ ಶಬ್ದದಿಂದ ಅವರೇ ಕರೆಸಿಕೊಳ್ಳುತ್ತಾರೆ. ಯಾರು ನಿರಂತರವಾಗಿ ಮನಸ್ಸಿನ ಎಲ್ಲ ದೋಷಗಳನ್ನ, ಮನಸ್ಸಿನ ಎಲ್ಲ ಕಾಮನೆಗಳನ್ನ ತೆಗೆದುಹಾಕಿ, ಯಾರು ನಿರಂತರವಾಗಿ ಆ ಶುದ್ಧನಾದ ಆದಿಕಾರಣನಾದ ಕ್ರೀಡಾದಿ ಗುಣ ವಿಶಿಷ್ಟನಾದ ತಂ ಚಿಂತಯಂತಿ, ಆ ಭಗವಂತನನ್ನ ಯಾರು ಚಿಂತನೆ ಮಾಡುತ್ತಾರೆಯೋ, ಇಹ ಈ ಶ್ಲೋಕದಲ್ಲಿ ಅಂತ ಅರ್ಥ. ಈ ಲೋಕದಲ್ಲಿ ಯಾರು ಚಿಂತನೆಯನ್ನು ಮಾಡುತ್ತಾರೋ ಅವರೇ ಧೀರಾಹ ಅನನ್ಯಾಹ, ಅವರನ್ನು ಅನನ್ಯರು ಅಂತ ಕರೆಸಿಕೊಳ್ಳುತ್ತಾರೆ. ಆಯ್ತಾ? ಅಂಥವರು ಮಾತ್ರ ದೇವಂ ಏವ ಆವಿಶಂತಿ. ಹೀಗೆ ಯಾರು ಉಪಾಸನೆಯನ್ನು ಮಾಡುತ್ತಾರೋ ಅವರು ಮಾತ್ರ ಭಗವಂತನನ್ನ ಪ್ರವೇಶ ಮಾಡುತ್ತಾರೆ, ಅಂದ್ರೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅದು ಪ್ರಧಾನವಾದ ಕಾರಣ ಇದೆ. ಭಾಗವತದಲ್ಲಿ ಬರೋ ಮಾತು, ಸುಮಧ್ವಿಜಯದಲ್ಲಿ ಬರುತ್ತೆ. ಅನನ್ಯ ಸಂಗಾತ್ ಗುಣ ಸಂಗೀತ ಹರೇ ಅಲ್ಲೋ ಇದೆ ಅಲ್ವಾ? ಅದಕ್ಕೆ ಇನ್ನೊಂದು ಮೋಕ್ಷ ಧರ್ಮದ ಇನ್ನೊಂದು ಮಾತು ಹೇಳುತ್ತಾರೆ. ಕಾಮಂ ಕಾಲೇನ ಮಹತಾ ಏಕಾಂತಿತ್ವಾತ್ ಸಮಾಹಿತೈಃ ಶಕ್ಯೋ ದ್ರಷ್ಟುಂ ಸ ಭಗವಾನ್ ಪ್ರಭಾ ಸಂದೃಶ್ಯ ಮಂಡಲಃ ಇತಿ ಮೋಕ್ಷ ಧರ್ಮೇ. ಯಾರು ತಮ್ಮ ಮನಸ್ಸನ್ನ ನಿಗ್ರಹ ಮಾಡಿಕೊಂಡು ಕಾಲೇನ ಮಹತಾ ಏಕಾಂತಿತ್ವಾತ್ ಸಮಾಹಿತೈಃ, ಯಾರು ಬಹಳ ಸಮಯದಿಂದ ಏಕಾಂತ ಭಕ್ತರಾಗಿ ತಮ್ಮ ಮನಸ್ಸನ್ನೆಲ್ಲ ನಿಗ್ರಹ ಮಾಡಿಕೊಂಡಿರ್ತಾರೋ ಅಂಥ ಜ್ಞಾನಿಗಳು ಪ್ರಭಾ ಸಂದೃಶ್ಯ ಮಂಡಲ, ಆಯ್ತಾ? ಭಗವಂತನನ್ನ ನೋಡ್ಬೇಕಾದ್ರೆ ಹಾಗೆ ಸಾಧ್ಯ ಇಲ್ಲ, ವಿಶೇಷವಾದ ಜ್ಞಾನ ಬೇಕು. ಅಂಥ ಭಗವಂತನನ್ನ ದ್ರಷ್ಟುಂ ಶಕ್ಯ ಸಹ,
ಯಾರು ಇಂಥ ಪ್ರಭೆಯಿಂದ ಕೂಡಿದ ಭಗವಂತನನ್ನು ನೋಡ್ಲಿಕ್ಕೆ ಯಾರು ಶಕ್ಯರಾಗ್ತಾರೆ? ಅನೇಕ ಕಾಲಗಳಿಂದ ತಮ್ಮ ಮನಸ್ಸನ್ನ ಯಾರು ನಿಗ್ರಹ ಮಾಡಿಕೊಂಡು ಯಾರು ಉಪಾಸನೆಯನ್ನು ಮಾಡ್ತಾ ಇರ್ತಾರೋ ಅಂಥವರು ಮಾತ್ರ ಪ್ರಭಾ ಸಂದೃಶ್ಯ ಮಂಡಲ ಭಗವಾನ್ ದ್ರಷ್ಟುಂ ಶಕ್ಯ. ಅಂಥವನನ್ನು ಮಾತ್ರ ಭಗವಂತ, ಅಂಥವರು ಮಾತ್ರ ಭಗವಂತನನ್ನ ತಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಮೋಕ್ಷ ಧರ್ಮದ ಒಂದು ಮಾತನ್ನು ಕೂಡ ಭಾಷ್ಯದಲ್ಲಿ ಉಲ್ಲೇಖವನ್ನು ಮಾಡಿ ಭಾಗವತರು ಹೀಗೆಲ್ಲ ನಡೆದುಕೊಳ್ಳುತ್ತಾರೆ. ತ್ರೈವಿದ್ಯರಲ್ಲಿ ಈ ಗುಣಗಳು ಇಲ್ಲ. ಹಾಗಾಗಿ ತ್ರೈವಿದ್ಯರು ಮಾಡುವ ಕರ್ಮಕ್ಕೆ ಬೇರೆ ಫಲ, ಭಾಗವತರು ಮಾಡುವ ಕರ್ಮಕ್ಕೇನೆ ಬೇರೆ ಫಲ ಇದೆ ಅಂತ ಹೀಗೆ ತಿಳಿಸ್ಕೊಟ್ರು. ಸರಿ ಹೋಯ್ತಾ ಇವಾಗ? ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಮತ್ತೇನಾದ್ರು ಸಂಶಯ ಉಂಟಾ? ಅನನ್ಯಾಶ್ಚಿಂತೆಯಂತಹ ಯೇ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ ಅಹಂ. ಶ್ಲೋಕ ಏನು ಬಹಳ ಸುಲಭ ಇದೆ, ಆದರೆ ಅದರ ಹಿಂದೆ ಅನುಷ್ಠಾನದಲ್ಲಿ ಅನುಸಂಧಾನದಲ್ಲಿ ಬಹಳಷ್ಟು ವಿಚಾರಗಳಿದೆ. ಪ್ರತಿಯೊಂದು ಬಾರಿ ಈ ಶ್ಲೋಕವನ್ನು ಹೇಳಿದಾಗಲೆಲ್ಲ ಇಷ್ಟು ನಮಗೆ ನೆನಪಾಗಬೇಕು. ಇಲ್ಲಿ ಭಾಗವತರ ಫಲವನ್ನು ಹೇಳ್ತಾ ಇದ್ದಾರೆ. ಭಾಗವತರಿಗೆ ಅನನ್ಯವಾದ ಫಲವನ್ನು ಭಗವಂತ ಮೋಕ್ಷರೂಪ ಫಲವನ್ನು ಕೊಡುತ್ತಾನೆ. ಮೋಕ್ಷರೂಪ ಫಲವನ್ನು ಕೊಡಬೇಕಾದ್ರೆ ಯಾಕೆ ಕೊಡುತ್ತಾನೆ ಭಗವಂತ? ಅನನ್ಯವಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾನೆ, ಪರ್ಯುಪಾಸನೆ ಮಾಡಬೇಕು ಅಂತ ಹೇಳಿದ್ದಾನೆ, ನಿತ್ಯಾಭಿಯುಕ್ತರಾಗಬೇಕು ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಗುಣಗಳಿದ್ದರೆ ಮಾತ್ರ ನಮಗೆ ಅವನ ಯೋಗಕ್ಷೇಮಕ್ಕೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯ. ಇದೆಲ್ಲ ಭಾಗವತರಲ್ಲಿ ಲಕ್ಷಣ ಇದೆ, ತ್ರೈವಿದ್ಯರಲ್ಲಿ ಈ ಲಕ್ಷಣಗಳಿಲ್ಲ. ಹಾಗಾಗಿ ನಾವು ತ್ರೈವಿದ್ಯರಾಗೋದಕ್ಕಿಂತ ಭಾಗವತರಾಗಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು ಅನ್ನೋ ನೀತಿ ಈ ಶ್ಲೋಕದಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಕಷ್ಟ ಆಯ್ತಾ? ಅಲ್ಲ, ಅವ್ರು ಬೇರೆ, ಇಲ್ಲಿ ಹೇಳ್ತಾ ಇರ್ತಕ್ಕಂಥ ತ್ರೈವಿದ್ಯರು ಬೇರೆ. ಅವ್ರದ್ದು ಸಿದ್ಧಾಂತ ಹೀಗೆ ಇದೆ, ಅವ್ರ ಅಭಿಪ್ರಾಯವೂ ಹಾಗೆ ಆಯ್ತಾ. ಅವರೆಲ್ಲ ಅದಕ್ಕೆ ಒಟ್ಟಾರೆ ಲಕ್ಷಣ ಹೇಳಿದ್ದ ಹಾಗೆ. ವೇದಕ್ಕೆ ಏನು ಮೇಲ್ನೋಟದ ಅರ್ಥ ತೋರುತ್ತೆ ಅದೇ ಅರ್ಥವೇ ನಿಜವಾದ ಅರ್ಥ ಅಂತ ತಿಳಿದುಕೊಂಡು, ಹಾಗಂತ ಅವರೆಲ್ಲ ನಾಸ್ತಿಕರಲ್ಲ ಆಯ್ತಾ. ತ್ರೈವಿದ್ಯರು ಯಾರು ಕೂಡ ನಾಸ್ತಿಕರಲ್ಲ, ಅವರು ವೈಷ್ಣವರೇ. ಅನ್ಯ ದೇವತಾ ಪೂಜೆಯ ಮೂಲಕವಾಗಿ ಭಗವಂತನ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅದು ಬೇಡ ಅಂತಂತಾರೆ ಕೃಷ್ಣ ಹೇಳೋ ಅಭಿಪ್ರಾಯ ಹಾಗೆ. ಅಲ್ಲ, ನಿರೀಶ್ವರ ಸಾಂಖ್ಯರು. ಸಾಂಖ್ಯರಲ್ಲಿ ಎರಡು ವಿಧ ಇದೆ, ಶೇಶ್ವರ ಸಾಂಖ್ಯರು, ನಿರೀಶ್ವರ ಸಾಂಖ್ಯರು ಅಂತ ಎರಡು ವಿಧ ಇದೆ. ಇಲ್ಲ, ಅವರಲ್ಲಿ ವಿಭಾಗ ಇಲ್ಲ. ಅವರು ಹೌದು ಹೌದು ಹೌದು, ಪ್ರಾಭಾಕರರು ಕೂಡ ಮೀಮಾಂಸಕರಲ್ಲೇ ಒಂದು ಪಂಗಡ. ಅವರೆಲ್ಲ ಒಪ್ತಾರಲ್ಲ ಭಗವಂತನನ್ನ, ಈಶ್ವರನನ್ನ ಒಪ್ತಾರಲ್ಲ. ಇಲ್ಲಿ ದೇವತಾ ಮಾಡೋದು ಸರಿಯಲ್ಲ ಅಂತ ಹೇಳಿದಂಗ ಅಲ್ಲ, ಹಾಗಲ್ಲ. ಅಂತರ್ಯಾಮಿತ್ವೇನ ಪೂಜೆ ಮಾಡೋದು ಅದು ಒಂದು ವಿಧಾನ ಇದ್ದೇ ಇದೆ ಆಯ್ತಾ. ಹಾಗಾದ್ರೆ ಇಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ನಮಗ್ ಹಾಗೆ ಕಾಣಿಸುತ್ತೆ. ಅನ್ಯ ದೇವತಾ ಅಲ್ಲ, ಅದೇನು ಅಂದ್ರೆ ಅದು ಅಂತರ್ಯಾಮಿತ್ವೇನ ಪೂಜೆ ಅನುಸಂಧಾನ ಹೇಳಿಲ್ಲ ಇಲ್ಲಿ ಆಯ್ತಾ. ಉದ್ದೇಶ ಏನು? ಅನ್ಯ ದೇವತೆಗಳನ್ನೇ ಉದ್ದೇಶವಾಗಿಟ್ಟುಕೊಂಡು ಮಾಡಲ್ಲ ಅಂತ ಅರ್ಥ ಅದಕ್ಕೆ. ಅಲ್ಲ ಆದ್ರೆ ಭಾಗವತರಿಗೂ ಇದಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಯಜ್ಞದ ಫಲವನ್ನ ಕೊನೆ ಕೃಷ್ಣಾರ್ಪಣ ಅಂತ ಹೇಳಿದ್ರು ಕೂಡ ಉದ್ದೇಶ ಅವರದು ಅನ್ಯ ದೇವತೆಗಳನ್ನು ಉದ್ದೇಶವಾಗಿಟ್ಟುಕೊಂಡೇ ಮಾಡಿದ್ರು, ಅಂತರ್ಯಾಮಿತ್ವೇನ ಮಾಡ್ಲಿಕ್ಕೆ. ಅಂತರ್ಯಾಮಿತ್ವೇನ ಪೂಜೆ ಬೇಕು ಅಂತ ಹೇಳ್ತಾರೆ. ಅಂತರ್ಯಾಮಿತ್ವೇನ ಪೂಜೆ ಶ್ರೀಮದಾಚಾರ್ಯರು ಕೂಡ ಅದನ್ನು ಉಲ್ಲೇಖ ಮಾಡುತ್ತಾರೆ, ಬೇಕು. ಇಷ್ಟು ತ್ರೈವಿದ್ಯರಿಗೂ ಇವರು ವ್ಯತ್ಯಾಸ ಇದೆ ಅಂತ ತಿಳಿಸಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯೇಪ್ಯನ್ಯ ದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಂ. ಯೇಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಂ.
ಯೇ ಯೇ ಅಪಿ ಅನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾ ಅನ್ವಿತಾಃ ತೇ ಅಪಿ ಮಾಂ ಏವ ಕೌಂತೇಯ ಯಜಂತಿ ಅವಿಧಿಪೂರ್ವಕಂ. ಕೌಂತೇಯ ಅಂತ ಅರ್ಜುನನ ಕುರಿತು ಸಂಬೋಧನೆ ಮಾಡ್ತಾ ಇದ್ದಾನೆ. ಹೇ ಅರ್ಜುನ, ಅನ್ಯದೇವತಾ ಭಕ್ತಾಃ, ಅನ್ಯದೇವತೆಗಳ ಭಕ್ತರಾಗಿ ಭಕ್ತರಾದ ಶ್ರದ್ಧೆಯಿಂದ ಅನ್ವಿತಾಃ ಕೂಡಿಕೊಂಡಿರತಕ್ಕಂತಹ ಯಾರಿದ್ದಾರೆಯೋ, ಅನ್ಯ ದೇವತೆಗಳನ್ನು ಯಾರು ಸೇವನೆ ಮಾಡ್ತಾರೆಯೋ, ತೇ ಅಪಿ ಅವರು ಕೂಡ ಅವಿಧಿಪೂರ್ವಕಂ, ವಿಧಿಪೂರ್ವಕವಲ್ಲದೆ. ನೋಡಿ, ನೀವು ಕೇಳಿದ ಪ್ರಶ್ನೆ ಇಲ್ಲೊಂದು ಸಣ್ಣ ಉತ್ತರ ಸಿಕ್ಕಿದೆ ನಮಗೆ. ಆಯ್ತಾ? ಯಾರು ಅನ್ಯ ದೇವತೆಗಳನ್ನ ಅನ್ಯ ದೇವತೆಗಳಲ್ಲಿ ಭಕ್ತರಾಗಿ ಶ್ರದ್ಧೆಯಿಂದಲೇ ಯಾಗವನ್ನು ಮಾಡ್ತಾ ಇರ್ತಾರೆ. ಆಯ್ತಾ? ಯಜಂತೆ ಅನ್ಯ ದೇವತೆಗಳನ್ನ ಯಾಗ ಮಾಡ್ತಾರೆ. ತೇ ಅಪಿ ಅವರೂ ಕೂಡ ಅವಿಧಿಪೂರ್ವಕಂ, ವಿಧಿಪೂರ್ವಕವಲ್ಲದೆ ಮಾಮೇವ ಯಜಂತೆ, ಅವರು ಕೂಡ ಡೈರೆಕ್ಟ್ ಆಗಿ ಅಲ್ಲ, ಇಂಡೈರೆಕ್ಟ್ ಆಗಿ ಅಂತ ಅರ್ಥ. ಆಯ್ತಾ? ಡೈರೆಕ್ಟ್ ಆಗಿ ಅಲ್ಲದೇನೆ ಇಂಡೈರೆಕ್ಟ್ ಆಗಿ ನನ್ನನ್ನೇ ಅವರು ಕೂಡ ಪೂಜೆ ಮಾಡಿದಂತೆ. ಇಲ್ಲದೆ ಹೋದರೆ ಅವರಿಗೆ ಸ್ವಲ್ಪ ಆದ್ರೂ ಫಲ ಸಿಗೋದು ಹೇಗೆ? ನೇರವಾಗಿ ಪೂಜೆ ಮಾಡದೆ ಹೋದರೂ ಕೂಡ ಸುತ್ತಿ ಬೆಳೆಸಿ ನನ್ನನ್ನೇ ಕುರಿತು ಅವರು ಪೂಜೆಯನ್ನು ಮಾಡದ ಹಾಗೆ ಅಂತ ಇದಕ್ಕೆ ಸಣ್ಣ ಉತ್ತರವನ್ನು ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಯೇ ಅನ್ಯದೇವತಾ ಭಕ್ತಾಃ ಶ್ರದ್ಧೆಯಾ ಅನ್ವಿತಾಃ ಅನ್ಯದೇವತಾ ಭಕ್ತಾಃ ಯೇ ಯಜಂತೆ ಯಜ ದೇವ ಪೂಜಾಕರಣ ಸಂಗತಿ ಕರಣ ದಾನೀಷು. ಯಜಂತೆ ಆತ್ಮನೇಪದ ಲಟ್ಲಕಾರ ಅದು ಅಲ್ವಾ? ಯೇ ಅನ್ಯದೇವತಾ ಭಕ್ತಾಃ ಯಜಂತೆ ಶ್ರದ್ಧೆ, ಹಾಗೆ ಶ್ರದ್ಧೆಯಿಂದ ಕೂಡಿಕೊಂಡೇ ಅವರು ಯಾಗವನ್ನ ಮಾಡುತ್ತಾರೆ. ತೇ ಅಪಿ ಅವರೂ ಕೂಡ ಅವಿಧಿಪೂರ್ವಕವಾಗಿ ಯಾಗವನ್ನ ಮಾಡಿದೆ. ವಿಧಿಪೂರ್ವಕವಾಗಿ ಯಾಗ ಅಲ್ಲ, ಅವಿಧಿಪೂರ್ವಕವಾಗಿ ಯಾಗ. ಏನದು ಅವಿಧಿಪೂರ್ವಕವಾಗಿ? ರಾಯರು ಬರೀತಾರದು. ವಿಧಿಪೂರ್ವಕವಾಗಿ ಮಾಡೋದು ಅಂದ್ರೆ ಹೇಗೆ, ಅವಿಧಿಪೂರ್ವಕವಾಗಿ ಮಾಡೋದು ಅಂದ್ರೆ ಹೇಗೆ ಅನ್ನೋದನ್ನ ವಿವೃತಿಯಲ್ಲಿ ನಾವು ಅದನ್ನ ವಿವರಣೆ ನೋಡ್ಲಿಕ್ಕೆ ಸಾಧ್ಯ ಅಂತ ಮೂಲದ ಅಭಿಪ್ರಾಯ ಇಷ್ಟು. ಸರಿನಾ? ಭಾಗವತೇಭ್ಯಃ ಅನ್ಯದೇವತಾಯಾಜಿನಾಂ ಫಲಭೇದಂ ಸಹೇತುಕಂ ಪ್ರಪಂಚಯತಿ. ಭಾಗವತರಿಗೂ ಮತ್ತು ಅನ್ಯದೇವತಾಯಾಜಿನಾಂಚ, ಅನ್ಯದೇವತೆಗಳನ್ನು ಕುರಿತು ಯಾಗ ಮಾಡುವವರಿಗೂ ಭಾಗವತರು ಮಾಡುವ ಯಾಗಕ್ಕೂ ಫಲದಲ್ಲಿ ಭೇದ ಇದೆ. ಫಲಭೇದವನ್ನ ಸಹೇತುಕಂ ಪ್ರಪಂಚಯತಿ. ಭಾಗವತರಿಗಿಂತ ಅನ್ಯ ದೇವತೆಗಳನ್ನ ಉದ್ದೇಶಿಸಿ ಯಾಗವನ್ನ ಮಾಡುವವರಿಗೆ ಸಿಗುವ ಫಲದಲ್ಲಿ ವ್ಯತ್ಯಾಸ ಇದೆ ಅನ್ನೋದನ್ನ ಸಕಾರಣವಾಗಿ ತಿಳಿಸ್ತಾ ಇದ್ದಾರೆ. ಆಯ್ತಾ? ಏನದು ಅಂತ ಹೇಳಿದರೆ, ಅನ್ಯದೇವತಾ ಭಕ್ತಾಃ ಯೇ ಅಪಿ ಶ್ರದ್ಧೆಯಾ ಅನ್ವಿತಾ ಸಂತಹ ಕೂಡಿದವರಾಗಿ ಅನ್ಯದೇವತಾಃ ಯಜಂತೆ. ದೇವತಾಃ ಅನ್ಯದೇವತಾಃ ಯಾವ ವಿಭಕ್ತಿ ಯಾವ ವಚನ? ಅನ್ಯದೇವತಾಃ ಇರಬೇಕಾ ಅಂತ ಹೇಳಬಾರ್ದು, ಹೌದು ಅನ್ಬೇಕು. ಇರಬೇಕಾ ಅನ್ಬಾರ್ದು. ಇದು ದ್ವಿತೀಯ ವಿಭಕ್ತಿ ಬಹುವಚನಾಚಾರ್ಯ ಅಂತ ಹೇಳ್ಬೇಕು. ಏನೇ ದೇವತಾಃ ರಮಾಃ ಇತಿವತ್ ಅಲ್ವಾ? ರಮಾಂ ರಮೇ ರಮಾಃ, ದೇವತಾಂ ದೇವತೆ ದೇವತಾಃ, ಅನ್ಯ ದೇವತಾಃ ದ್ವಿತೀಯ ಬಹುವಚನ. ಆಯ್ತಾ? ಶ್ರದ್ಧೆಯಿಂದ ಕೂಡಿದವರಾಗಿ ಅನ್ಯ ದೇವತೆಗಳನ್ನ ಯಾರು ಯಾಗ ಮಾಡುತ್ತಾರೆಯೋ, ಏನದರ ಅಭಿಪ್ರಾಯ? ತದುದ್ದೇಶೇನ ಹವಿಸ್ತ್ಯಾಗಂ ಕುರುವಂತಿ. ಅನ್ಯ ದೇವತೆಗಳನ್ನು ಕುರಿತು ಹವಿಸ್ಸುಗಳನ್ನ ತ್ಯಾಗ ಮಾಡುತ್ತಾರೆ, ಹವಿಸ್ಸುಗಳನ್ನ ಕೊಡುತ್ತಾರೆ. ತೇ ಅಪಿ, ಹಾಗಾದ್ರೆ ಭಾಗವತರನ್ನು ಮಾತ್ರ ಸ್ವೀಕಾರ ಮಾಡ್ತಾನ ಭಗವಂತ? ಹಾಗಾದ್ರೆ ಇವರನ್ನೆಲ್ಲ ಕೈ ಬಿಟ್ಬಿಡ್ತಾನ ಲೋಕದಲ್ಲಿ? ಇವರುಗಳ ಕಡೆ ಗಮನ ಕೊಡೋದಿಲ್ವಾ? ಇಲ್ಲ. ತೇ ಅಪಿ ಮಾಮೇವ ಅವಿಧಿಪೂರ್ವಕಂ ಯಜಂತಿ. ಅಂಥವರು ಕೂಡ ವಿಧಿಪೂರ್ವಕವಾಗಿ ನನ್ನನ್ನು ಪೂಜೆ ಮಾಡಿದಂತೆ ಅಲ್ಲ, ಅವಿಧಿಪೂರ್ವಕವಾಗಿ ಪೂಜೆ ಮಾಡಿದಂತೆ. ಏನದರ ಅಭಿಪ್ರಾಯ? ಮದುದ್ದೇಶೇನೈವ ಕರ್ತವ್ಯೇಪಿ. ಯಾಗವನ್ನು ಮಾಡೋದಿದ್ರೆ ಕ್ರಮ ಹೇಗೆ? ವಿಧಿಪೂರ್ವಕವಾಗಿ ಯಾಗ ಮಾಡೋದು ಅಂದ್ರೆ ಅವನನ್ನು ಕುರಿತೇ ಯಾಗ ಮಾಡಬೇಕು, ಅದು ವಿಧಿಪೂರ್ವಕವಾದ ಯಾಗ. ಆಯ್ತಾ? ಆದರೆ ಮದುದ್ದೇಶೇನೈವ ಕರ್ತವ್ಯೇಪಿ,
ಆಯ್ತಾ? ಯಾಗವನ್ನ ಮಾಡಬೇಕಾದ್ರೆ ಕರ್ತವ್ಯ ಏನು ಕರ್ತವ್ಯ ಅವರದ್ದು? ನನ್ನನ್ನು ಉದ್ದೇಶವಾಗಿಟ್ಟುಕೊಂಡೇ ಮಾಡಬೇಕು. ಆದರೆ ಅನ್ಯೋದ್ದೇಶೇನ ಕೃತ್ವ, ಆಯ್ತಾ, ಅನ್ಯರನ್ನು ಉದ್ದೇಶವಾಗಿಟ್ಟುಕೊಂಡು ಯಾಗವನ್ನು ಮಾಡಿದ್ದಾರೆ. ತೇ ತತ್ಕರ್ಮ ಅಂತೆ ಮಯಿ ಅರ್ಪಯಂತಿ. ಸ್ವಲ್ಪ ಬಚಾವಾಗ್ತಾರೆ. ಅವರು ಬೇರೆಯವರ ಕುರಿತು ಯಾಗವನ್ನು ಮಾಡಿದ್ರು, ಕೊನೆ ಸಮರ್ಪಣೆ ಮಾಡಬೇಕಾದ್ರೆ ಭಗವಂತನಿಗೆ ಮಾಡಿದ್ರು. ಹೌದ್ 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 ಹೌದು. ಇತಿ ಅವಿಧಿಪೂರ್ವಕಂ ಆಸೀತ್. ಆಯ್ತಾ? ಏನದು ಮಧ್ಯ ಮಧ್ಯ ಅಂದ್ರೆ ಇಲ್ಲಿ ಭಗವಂತನ ಬಗ್ಗೆ ಅವ್ರಿಗೆ ಶಕ್ತಿ ಇರುತ್ತೆ ಅಂತನೋ ಅಥವಾ ಅದೇ ಅದಿಲ್ಲ ಅಂತ ಅರ್ಥ. ಆಯ್ತಾ? ಅನ್ಯ ದೇವತೆ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಅಂತಂದ್ರೆ ಅವ್ನು ಸರ್ವೋತ್ತಮ ಅಂತ ಜ್ಞಾನ ಇರ್ಲೇಬೇಕಲ್ಲ. ಸರ್ವೋತ್ತಮ ಅಂತ ಯಾಕೆ ಜ್ಞಾನ ಬೇಕು? ಸಮರ್ಪಣೆ ಯಜ್ಞ ಭೋಕ್ತೃ ಭಗವಂತ ಆಗಿದ್ದಾನೆ ಅಂತ ತಿಳ್ಕೊಂಡು ಮಾಡ್ಬೋದಲ್ವಾ? ಉದ್ದೇಶಕ್ಕೆ ಮಾಡ್ತಾ ಇರ್ತಾರೆ. ಅರ್ಪಣೆ ಮಾಡಿ. ಹೌದು, ಎಲ್ಲಾ ಕರ್ಮಗಳನ್ನ ಹಾಗೆ ಮಾಡೋದಿಲ್ಲ ತ್ರೈವಿದ್ಯರು ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಇರುತ್ತಲ್ಲ. ಅಲ್ಲ ಹೌದಪ್ಪ, ಹೇಗೆ ಅದಕ್ಕೆ ಹೇಳ್ತಾ ಇದ್ರಿಲ್ಲ. ಎಷ್ಟು ಜ್ಞಾನ ಪಡ್ಕೊಂಡಿರ್ತಾರೆ ಅವರೆಲ್ಲ ಅಂತ ಹೇಳಿದ್ರೆ, ಅವರಿಗೆ ಯಜ್ಞ ಭೋಕ್ತೃ ಭಗವಂತ ಆಗಿದ್ದಾನೆ. ಹಾಗಾಗಿ ಕೊನೆಗೆ ಬೇರೆ ದೇವತೆಗಳನ್ನ ಯಾಗ ಮಾಡಿ, ಬೇರೆ ದೇವತೆಗಳನ್ನ ಉದ್ದೇಶವಾಗಿಟ್ಟುಕೊಂಡು ಯಾಗವನ್ನು ಮಾಡಿ ಯಜ್ಞ ಭೋಕ್ತೃ ಅವ ಭಗವಂತ ಆಗಿದ್ದಾನೆ, ಅದರಿಂದ ಭಗವಂತನಿಗೆ ಸಮರ್ಪಣೆ ಮಾಡೋಣ ಅಂತ ಮಾಡಿರ್ತಾರೆ. ಸರ್ವೋತ್ತಮ ಅಂತ ಜ್ಞಾನ ಬೇಕಾಗಿಲ್ಲ. ಕೆಲವರಿಗೆ ಅದು ಇಲ್ಲ, ಆ ಜ್ಞಾನವೂ ಇಲ್ಲ ಅಂತ ಆದ್ರೆ ಇನ್ನೂ ಕಡಿಮೆ ಫಲ ಪಡಬಹುದು. ಬೇಕು, ಅದು ಬೇಕು. ಅಲ್ವಾ? ಈ ಕೆಲವರು ಗಣೇಶನನ್ನು ಉದ್ದೇಶವಾಗಿ ಇಟ್ಟುಕೊಂಡೇ ಮಾಡಿದ್ವಿ. ಕೆಲವರು ಅನೇಕರನ್ನು ನಾವು ನೋಡೋದಿಲ್ವಾ? ಅನೇಕ ಯಜ್ಞ ಆಗಾದ್ರೆ ಎಲ್ರಿಗೂ ಸರ್ವೋತ್ತಮತ್ವ ಜ್ಞಾನ ಉಂಟಾ? ಅವರೆಲ್ಲ ವೈಷ್ಣವರು ಹೌದೋ ಅಲ್ವೋ? ಸಮರ್ಪಣೆ ಮಾಡೋದಿಲ್ಲ. ಅದೇ, ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ, ಅವರೆಲ್ಲೂ ಉಂಟು. ಹಾಗೆ ಇಲ್ಲ, ಅವರೆಲ್ಲ ಹೇಗೆ ಹೇಳಿ, ಅವರೆಲ್ಲ ಹೇಳೋದೇ ಇಲ್ಲ. ಹಾಗಾಗಿ ಅವರಲ್ಲೆಲ್ಲ ಅನುಸಂಧಾನಗಳು ಬರೋದೇ ಇಲ್ಲ. ಬ್ರಹ್ಮ ಅಂದ್ರೆ ಚತುರ್ಮುಖ ಅಂತ ಇಲ್ಲ, ಬ್ರಹ್ಮ ಅಂದ್ರೆ ಬ್ರಹ್ಮನೇ, ಪರಬ್ರಹ್ಮನೇ. ಅದ್ರಲ್ಲಿ ಅವರೆಲ್ಲ ಅನುಸಂಧಾನಗಳು ಬೇರೆ ಬೇರೆ ಇದೆ ಅಷ್ಟೆ. ಹೇಳಲ್ಲ. ಸರಿ, ಇಷ್ಟಕ್ಕಂತ ಅರ್ಥ ಆಯ್ತಾ ಇವಾಗ? ಆಸೀತ್ ಮಧ್ಯ ಜನಂ ಇತಿ ಭಾವ. ಆಯ್ತಾ? ಅವರೆಲ್ಲ ಉತ್ತಮರಲ್ಲ, ಅವರಷ್ಟೇ ಮಧ್ಯ ಜನರು. ಇವರು ಮಧ್ಯ ಜನ ಅಂತ ಅಲ್ಲ, ಮಧ್ಯ ಜನ. ಸರಿ, ಅಲ್ಲ, ಆಸೀತ್ ಇತಿ ಮಧ್ಯ ಜನಂ. ಹಾಗೆ, ಯಾಕಂದ್ರೆ ಇಲ್ದೆ ಹೋದ್ರೆ ಆಯ್ತಾ, ಮತ್ಸಂಬಂಧಿ ಯಜನಂ, ಮತ್ಸಂಬಂಧಿ ಯಜನಂ ಮಧ್ಯ ಜನ. ನನ್ನನ್ನು ಕುರಿತು ಯಾಗವನ್ನು ಮಾಡುತ್ತಾರೆ, ಆಯ್ತಾ? ಮಯಿ ಸಮರ್ಪಯಂತಿ ವಿಧಿಪೂರ್ವಕಂ ಆಸೀತ್ ಮಧ್ಯ ಜನಂ. ಮಧ್ಯ ನನ್ನನ್ನು ಕುರಿತು ಮಾಡುವ ಯಾಗ ಅದೇನಾಯ್ತು? ಅವಿಧಿಪೂರ್ವಕ ಆಯ್ತು. ಅವಿಧಿಪೂರ್ವಕ ಆಯ್ತು, ವಿಧಿಪೂರ್ವಕ ಆಗ್ಲಿ. ವಿಧಿಪೂರ್ವಕವಾಗಿ ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನು ಉದ್ದೇಶವಾಗಿಟ್ಟುಕೊಂಡೇ ಮಾಡಬೇಕು. ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಯಾಗಗಳನ್ನು ಮಾಡ್ಲಿಕ್ಕೆ ಕೊಡುದು ತಾತ್ಪರ್ಯ ಹಾಗೆ ಇದೆ. ಅಂತರ್ಯಾಮಿತ್ವೇನೆ ಮಾಡಿ ಮಾಡುತ್ತಾರೆ. ಅದೆಲ್ಲ ಮಾಡಬೇಕಾದ್ರೆ ಅಲ್ಲೆಲ್ಲ ಹೇಳ್ರಿ, ನಮ್ಮವರ ಸಂಕಲ್ಪಗಳನ್ನು ಕೇಳಿ ನೀವು. ನವಗ್ರಹ ಹೋಮ ಮಾಡ್ತಾರೆ. ಅಲ್ಲೆಲ್ಲ ಸಂಕಲ್ಪವನ್ನು ಮಾಡುವಾಗ ಗಣಪತ್ಯಂತರ್ಗತ ಶ್ರೀ ವಿಶ್ವಂಭರ ಪರಮಾತ್ಮನೇ ನಮಃ ಅಂತೆಲ್ಲ ಹೇಳ್ಬೇಕಾದ್ರೆ ನಮ್ಮಲ್ಲೆಲ್ಲ ಅನುಸಂಧಾನ ಬೇರೆನೇ ಇದೆ. ಹಾಗಾಗಿ ಭಾಗವತರು ಮಾಡುವ ಯಾಗಕ್ಕೂ ತ್ರೈವಿದ್ಯರು ಮಾಡುವ ಯಾಗಕ್ಕೂ ವ್ಯತ್ಯಾಸ ಇದೆ. ವ್ಯಾಸಂಗಾದಿಗಳು ಮಾಡುವಂತಹ ಉಪಾಸನೆ ಮಾಡ್ತಾರೆ, ಅದು ಇವರಿಗೆ ಭಕ್ತಿ ಜನ ಮಾಡ್ತಾರೆ. ಯಾರು ಮಾಡೋದು? ಜರಾಸಂಧಾದಿಗಳು ಅವರಲ್ಲಂತೂ ಸರ್ವೋತ್ತಮತ್ವ ಅನುಸಂಧಾನವೇ ಇಲ್ಲ. ಹಾಗೆ ಅನ್ಯದೇವತಾ ಉದ್ದೇಶವಾಗಿ ಯಾಗವನ್ನು ಮಾಡಿದ್ರು ಅದರಲ್ಲಿಯೂ ಕೂಡ ಕೊನೆಗೆ ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಅವರೆಲ್ಲ ಸೇರೋದೇ ಇಲ್ಲ, ಅವರ ದೇವ ಭಕ್ತರಲ್ಲವೇ ಅಲ್ಲ. ಅನ್ಯದೇವ ಅಂದ್ರೆ ರುದ್ರದೇವರಲ್ಲಿಯೂ ಕೂಡ ಭಕ್ತಿ ಅಹಂಕಾರದಿಂದ ಕೂಡಿರುತ್ತೆ ವಿನಃ ಸಾತ್ವಿಕವಾದ ಭಕ್ತಿ ಅಲ್ಲ. ಅವರು ಸ್ವಭಾವತಃ ಸ್ವರೂಪತಃ ದುಷ್ಟರೇ ಅವರೆಲ್ಲ. ಹಾಗಾಗಿ ಸ್ವಾರ್ಥದಿಂದ ಕೆಟ್ಟ ಕರ್ಮದ ಉದ್ದೇಶದಿಂದಲೇ ಅವರೆಲ್ಲ ಯಾಗವನ್ನು ಮಾಡ್ತಾ ಇರ್ತಾರೆ ಅಷ್ಟೇ.
ಹಾಗಾಗಿ ಅದಕ್ಕೆಲ್ಲ ಫಲ ತುಂಬಾ ಕಮ್ಮಿ. ತತ್ಕಾಲದಲ್ಲಿ ಸುಖ ಅಷ್ಟೇ ಅವರು, ಹಾಗಾಗಿ ಮೆರೆದ್ರು ಅವರೆಲ್ಲ. ಕೊನೆಗೆ ಸತ್ ದೇವಿ ಮಾಮಿ ಅಂತ ಅವ್ರಿಗೆ ಅನ್ವಯ ಆಗುದಿಲ್ಲ. ಇಲ್ಲ, ಅವ್ರಿಗೆಲ್ಲ ಅನ್ವಯ ಆಗೋದಿಲ್ಲ. ತ್ರೈವಿದ್ಯರು ಅದಕ್ಕೆ ನೋಡ್ರಿ, ಹಿಂದೆ ಒಂದು ಅಂಶ ಗಮನಿಸ್ಬೇಕು. ತೇಪಿ ವೈಷ್ಣವಾಹ, ಅವರೇ ನಾಸ್ತಿಕರಲ್ಲ, ವೈಷ್ಣವರು ಅಂತ ಹೇಳಿದ. ಅವರೆಲ್ಲ ಸ್ಪಷ್ಟ ಆಗೋದಿಲ್ವಾ? ಅವರೆಲ್ಲ ವೈಷ್ಣವರ, ಶೈವರು, ಪರಮ ಶೈವ ಜರಾಸಂಧ. ಶೈವರ ಶಬ್ದಕ್ಕೆ ಅರ್ಥ ಏನು? ಶಿವ ಸಂಬಂಧಿಗಳಾದವರು, ಶಿವನನ್ನೇ ಸರ್ವೋತ್ತಮ ಅಂತ ಅನುಸಂಧಾನ ಮಾಡುವವರು. ಆಗಿನ ಕಾಲದಲ್ಲಿದ್ದ ಎಲ್ಲ ಶಿವಭಕ್ತರಿಗೂ ರಾಜ ಇವನು, ಇವನೇ ಚಕ್ರವರ್ತಿ, ಇವನೇ ಸುಪ್ರೀಂ, ಜರಾಸಂಧ. ಹಾಗೆ ಬೆಳೆದವನು ಜರಾಸಂಧ. ಹಾಗಾಗಿ ಅವರು ಮಾಡುವ ಯಾಗಕ್ಕಷ್ಟು ಫಲ ಇಲ್ಲ, ನಶ್ವರವಾದ ಫಲ. ಅದು ಕೊನೆಗೆ ಅವನತಿಯಲ್ಲೇ ಕೊನೆಗೊಳ್ಳುತ್ತೆ. ಪರಮಾತ್ಮನೇ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಅದೆಲ್ಲ ನಮ್ಮ ನಮ್ಮ ಕರ್ಮಕ್ಕನುಗುಣವಾಗಿ, ನಮ್ಮ ವ್ಯಕ್ತಿತ್ವದ ಅನುಗುಣವಾಗಿ, ಸ್ವರೂಪಕ್ಕನು ನಮ್ಮ ಪ್ರಾರಬ್ಧ ಕರ್ಮ ಹೇಗಿರುತ್ತೋ ಕರ್ಮಕ್ಕನುಗುಣವಾಗಿ ನಮ್ಮ ಕೈಯಲ್ಲಿ ಕೆಲಸವನ್ನು ಮಾಡಿಸ್ತಾನೆ. ಈ ಭಗವದ್ಗೀತೆಯಲ್ಲಿ ನನ್ನೇ ಉಪಾಸನೆ ಅಂತ, ಬಟ್ ಹೆಂಗಂದ್ರೆ ಶಿವ ಸರ್ವೋತ್ತಮ ಅಂತ ಹೋಗಿ ಅಂದ್ರೆ ಅಗ್ನೇನು ಪರಮಾತ್ಮನೇ ಅಂತ ಹೋಗಿ ಶಿವ. ಅದೇ, ಅದಕ್ಕೆಲ್ಲ ಕಾರಣ ಒಂದೇ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ತಾನು ಕೆಲಸವನ್ನ ಮಾಡಿಸ್ತಾನೆ. ಅದೆಲ್ಲ ಜೀವ ಕರ್ತೃತ್ವದ ವಿಚಾರಕ್ಕೆ ಬಂದ್ರೆ ಭಗವಂತ ಕೆಲವ್ರ ಕೈಲಿ ಅನ್ಯ ದೇವತಾ ಯಾಗಗಳನ್ನು ಮಾಡಿಸ್ತಾನೆ, ಕೆಲವ್ರ ಕೈಲಿ ಒಳ್ಳೆ ಯಾಗವನ್ನು ಮಾಡಿಸ್ತಾನೆ. ಅದಕ್ಕೆಲ್ಲ ಕಾರಣ ನಮ್ಮ ಕರ್ಮಗಳೇ ಅದಕ್ಕೆ ಕಾರಣ. ಕರ್ಮಕ್ಕೆ ಅನುಗುಣವಾಗಿ ಭಗವಂತ ತಾನು ವ್ಯಾಪಾರವನ್ನ ಮಾಡಿಸ್ತಾನೆ, ನಮ್ಮ ಕೈಲಿ ಮಾಡಿಸ್ತಾನೆ. ಸರಿನಾ? ಅಲ್ಲಿ ನಿಲ್ಸ್ಕೊಂಡಿರೋ ಶ್ರೀಕೃಷ್ಣ.